ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 836 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 22 ಮತ್ತು 23 ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಬರೋಣ. ಸೊ ಮಂಜುಗಡ್ಡೆಯ ಕೆಳಗೆ ಅಂಟಾರ್ಕ್ಟಿಕಾದ ಭೂದೃಶ್ಯದ ಹೊಸದಾಗಿ ಅನಾವರಣಗೊಂಡಿರ್ತಕ್ಕಂಥ ವಿವರವಾದ ನಕ್ಷೆಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದಿ ನ್ಯೂಲಿ ಅನ್ವೀಲ್ಡ್ ಡೀಟೇಲ್ಡ್ ಮ್ಯಾಪ್ ಆಫ್ ಅಂಟಾರ್ಕ್ಟಿಕಾಸ್ ಲ್ಯಾಂಡ್ಸ್ಕೇಪ್ ಬಿನೀತ್ ದಿ ಐಸ್ ಶೀಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರಶ್ನೆ ಏನು ಅಂದರೆ, ಸೊ ನಮ್ಮ ಒಂದು ಭೂಗೋಳ ಏನಿದೆ ಅಥವಾ ಗ್ಲೋಬ್ ಏನಿದೆ, ಸೊ ಇದು ನಾರ್ದರ್ನ್ ಪೋಲ್ ಮತ್ತು ಇದು ಸದರ್ನ್ ಪೋಲ್ ಆಗಿರುತ್ತೆ. ಸೊ ಈ ಎರಡೂ ಧ್ರುವಗಳಲ್ಲಿ ಟೆಂಪ್ರೇಚರ್ ಬಹಳ ಲೋ ಇರುತ್ತೆ. ಸೊ ಯಾವಾಗ ಟೆಂಪ್ರೇಚರ್ ಬಹಳ ಲೋ ಇರುತ್ತೆ, ಸೊ ಇಲ್ಲಿ ಇದು ಸಂಪೂರ್ಣವಾಗಿ ಮಂಜಿನಿಂದ ಆವೃತವಾಗಿರ್ತಕ್ಕಂಥದ್ದು, ಅಂದರೆ ಮಂಜುಗಡ್ಡೆಯಿಂದ ಅಥವಾ ಐಸಿಂದ ಕವರ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗ ವಿಜ್ಞಾನಿಗಳು ಏನು ಮಾಡಿರ್ತಾರೆ ಅಂದರೆ, ಹಿಸ್ಟಾರಿಕಲ್ ಡೇಟಾವನ್ನು ಉಪಯೋಗಿಸ್ಕೊಂಡು, ಅಂದರೆ ಐತಿಹಾಸಿಕವಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ದತ್ತಾಂಶ ಅವರಲ್ಲಿತ್ತು, ಸೊ ಅದನ್ನು ಬಳಸಿಕೊಂಡು ಈ ಐಸ್ ಕೆಳಗಡೆ ಭೂಮಿ ಹೇಗಿದೆ ಅಂತಕ್ಕಂಥ ಒಂದು ಹೊಸ ಮ್ಯಾಪನ್ನು ಬಿಡುಗಡೆ ಮಾಡಿರ್ತಾರೆ. ಈ ಹೊಸ ಮ್ಯಾಪ್ ಅಂಟಾರ್ಕ್ಟಿಕಾ ಅಂದರೆ ಸದರ್ನ್ ಪೋಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮ್ಯಾಪ್ ಆಗಿರುತ್ತೆ. ಸೊ ಈ ಒಂದು ಮ್ಯಾಪ್ಗೆ ಅವರು ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ಬೆಡ್ ಮ್ಯಾಪ್ 3 ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಾವು ನಾರ್ಮಲ್ ಆಗಿ ನೋಡಿದಾಗ ಕಾಣಿಸ್ತಕ್ಕಂಥ ಒಂದು ನಕ್ಷೆ ಆಗಿರುತ್ತೆ. ಬಟ್ ಇದು ಸಂಪೂರ್ಣವಾಗಿ ಐಸಿಂದ ಕವರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಮ್ಯಾಪು ಸಮ್ವಾಟ್ ಈ ಥರ ಇರುತ್ತೆ. ಸೊ ಐಸ್ನ ಕೆಳಗಡೆ ಯಾವ ರೀತಿ ಇರ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸೊ ಈ ಒಂದು ಮ್ಯಾಪ್ನಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಬೋದಾಗಿರುತ್ತೆ. ಸೊ ಈ ಮ್ಯಾಪ್ಗೆ ಅವರು ಕೊಟ್ಟಿರ್ತಕ್ಕಂಥ ಹೆಸರೇನು ಅಂದರೆ ಬೆಡ್ ಮ್ಯಾಪ್ 3 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಅಂಟಾರ್ಕ್ಟಿಕಾ ಐಸ್ ಶೀಟ್ ಏನಿದೆ, ಸೊ ಅದರ ಕೆಳಗಡೆ ಭೂದೃಶ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಮ್ಯಾಪ್ನ ಮುಖಾಂತರ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಯಾರು? ಸೊ ಅದನ್ನು ನಾವು BAS ಅಂತ ಹೇಳ್ತೇವೆ, ಬ್ರಿಟಿಷ್ ಅಂಟಾರ್ಕ್ಟಿಕ್ ಸರ್ವೆ. ಸೊ ಇವರು 60 ಇಯರ್ಸ್ ಆಫ್ ದಿ ಡೇಟಾ ಏನಿದೆ ಅಂದರೆ 60 ವರ್ಷಗಳಿಂದ ಸೊ ಈ ಅಂಟಾರ್ಕ್ಟಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ದತ್ತಾಂಶವನ್ನು ಕಲೆಕ್ಟ್ ಮಾಡುವ ಮುಖಾಂತರ ಸೊ ಈ ಒಂದು ಹೊಸ ಮ್ಯಾಪ್ ಅನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನೇನು ಡೇಟಾ ಸೋರ್ಸನ್ನು ಇಲ್ಲಿ ಬಳಕೆ ಮಾಡ್ಕೊಂಡಿರ್ತಾರೆ ಅಂದರೆ, ಏರ್ಪ್ಲೇನ್ ಸರ್ವೆ ಮತ್ತು ಶಿಪ್ಗಳ ಮುಖಾಂತರ, ಅಂದರೆ ವಿಮಾನಗಳು ಮತ್ತು ಹಡಗುಗಳ ಮುಖಾಂತರ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆಗಳೇನಿರುತ್ತೆ, ಸೊ ಆ ದತ್ತಾಂಶವನ್ನು ಯೂಸ್ ಮಾಡ್ಕೊಂಡಿರ್ತಾರೆ. ಅದರ ಜೊತೆಗೆ ಮೆಷರ್ಮೆಂಟ್ಸ್ ಫ್ರಮ್ ಸ್ಲೆಡ್ ಎಕ್ಸ್ಪೆಡಿಷನ್ ಅಂತ ಕರೀತೇವೆ. ಅಂದರೆ ಸೊ ಈ ಒಂದು ಹಳೆ ಕಾಲದಲ್ಲಿ ಆ ಮಂಜಿನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಈ ರೀತಿ ನಾಯಿಗಳ ಮುಖಾಂತರ ಒಂದು ಟ್ರಾವೆಲ್ ಯೂನಿಟ್ ಅನ್ನು ಅವ್ರು ಬಳಕೆ ಮಾಡ್ತಾ ಇದ್ರು. ಸೊ ಈವನ್ ಇದರ ಲೆಂತ್ ಅನ್ನ ಕೂಡ ಮೆಷರ್ ಮಾಡುವ ಮುಖಾಂತರ ಸೊ ಈ ಮ್ಯಾಪ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಡೀಟೇಲ್ಸ್ ಏನು? ಹಾಗಿದ್ರೆ ಸೊ ಆ ಒಂದು ಮಂಜುಗಡ್ಡೆಯ ಕೆಳಗಡೆ ಏನೇನು ವಿಸ್ಮಯಗಳು ಇದೆ ಅಂತ ನಾವು ನೋಡೋದಾದ್ರೆ, ಸೊ ಟವರಿಂಗ್ ಮೌಂಟೇನ್ ರೇಂಜಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಟವರಿಂಗ್ ಅಂದ್ರೆ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಡೀಪ್ ವ್ಯಾಲೀಸ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ, ಅಂದ್ರೆ ಅತ್ಯಂತ ಆಳವಾಗಿರ್ತಕ್ಕಂಥ ಕಣಿವೆಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೆನ್ಯಾನ್ಸ್ಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ವ್ಯಾಲಿಗೂ ಕೆನ್ಯಾನ್ಗೂ ಏನು ಡಿಫ್ರೆನ್ಸ್ ಅನ್ನೋದನ್ನ ನಾನು ಮುಂದಿನ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದ್ರ ಜೊತೆಗೆ ಒಂದು ಥಿಕ್ಕೆಸ್ಟ್ ಐಸ್ ಫೌಂಡ್ ಆಗಿರುತ್ತೆ, ಅಂದರೆ ಒಂದು ತುಂಬ ಗಟ್ಟಿಯಾಗಿರ್ತಕ್ಕಂಥ ಅಥವಾ ದಪ್ಪನಾಗಿರ್ತಕ್ಕಂಥ ಒಂದು ಮಂಜುಗಡ್ಡೆ ಕೂಡ ಅಲ್ಲಿ ಪತ್ತೆ ಆಗಿರುತ್ತೆ. ಸೊ ಅದು 4757 ಮೀಟರ್ ಡೀಪಲ್ಲಿ ಸಿಕ್ಕಿರುತ್ತೆ. ಸೊ ಅದರ ಲೊಕೇಶನ್ ಏನು ಅಂದರೆ, ಅದನ್ನು ವಿಲ್ಕೀಸ್ ಲ್ಯಾಂಡ್ ಅಂತ ಇದೆ. ಸೊ ಆ ಒಂದು ಪ್ರದೇಶ, ಆ ಪ್ರದೇಶದ ಹೆಸರನ್ನು ನಾವು ವಿಲ್ಕೀಸ್ ಲ್ಯಾಂಡ್ ಅಂತ ಹೇಳ್ತೇವೆ. ಆ ವಿಲ್ಕೀಸ್ ಲ್ಯಾಂಡ್ ಅಂತಕ್ಕಂಥದ್ದು ಒಂದು ಕಣಿವೆ ಆಗಿರುತ್ತೆ ಅಥವಾ ಒಂದು ಕ್ಯಾನ್ಯಾನ್ ಆಗಿರುತ್ತೆ. ಆ ಕ್ಯಾನ್ಯಾನ್ನ ಬಳಿ ಒಂದು ಬೃಹತ್ ಆಗಿರ್ತಕ್ಕಂಥ ಮಂಜುಗಡ್ಡೆ ಸಿಕ್ಕಿರುತ್ತೆ. ಆ ಬೃಹತ್ ಆಗಿರ್ತಕ್ಕಂಥ ಮಂಜುಗಡ್ಡೆ 4757 ಮೀಟರ್ ಡೀಪಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವ್ಯಾಲಿ ಅಂಡ್ ಕ್ಯಾನ್ಯಾನ್? ಸೊ ಇಲ್ಲಿ ನೋಡ್ಬೋದು ನೀವು, ಇದು ವ್ಯಾಲಿ ಆಗಿರುತ್ತೆ, ಸೊ ಇದು ಕ್ಯಾನ್ಯಾನ್ ಆಗಿರುತ್ತೆ. ಸೊ ವ್ಯಾಲಿ ಅಂದರೆ ಸೊ ನಿರಂತರವಾಗಿ ನೀರು ಹರಿದಾಗ ಅದು ಎರೋಷನ್ ಆಗಿ ಒಂದು ಡೀಪ್ ಆಗಿ ಒಂದು ಕಾಲುವೆಯ ರೂಪದಲ್ಲಿ ಡೆವಲಪ್ ಆಗುತ್ತೆ. ಸೊ ಅದನ್ನು ನಾವು ಕ್ಯಾನ್ಯಾನ್ ಅಂತ ಕರಿತೇವೆ. ಸೊ
ಮೀನ್ ವ್ಯಾಲಿ ಅಥವಾ ಕಣಿವೆ ಅಂತ ಕರೀತೇವೆ. ಸೊ ಈವನ್ ಕೆನ್ಯಾನ್ ಕೂಡ ಆಲ್ಮೋಸ್ಟ್ ಅದೇ ಥರ ಇರುತ್ತೆ, ಬಟ್ ಇಲ್ಲಿ ಇದು ತುಂಬ ಸ್ಲೋಪ್ ಥರ ಇರುತ್ತೆ, ಅಂದರೆ ಇಳಿಜಾರಿನ ರೀತಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ, ಬಟ್ ಇದು ತುಂಬ ಕಡಿದಾಗಿರುತ್ತೆ. ಸೊ ಇದು ಕೂಡ ಎರೋಷನ್ನಿಂದ ಕೂಡ ಫಾರ್ಮೇಷನ್ ಆಗ್ಬೋದು. ಈವನ್ ಪ್ಲೇಟ್ ಟೆಕ್ಟೋನಿಕ್ಸ್ ಅಂದರೆ ಭೂಫಲಕಗಳ ಚಲನೆ ಏನಿದೆ, ಸೊ ಅದರಿಂದ ಕೂಡ ಇದು ರೂಪುಗೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ವ್ಯಾಲಿಗಳನ್ನು ಕೂಡ ಆ ಐಸ್ ಸ್ಲ್ಯಾಬ್ನ ಕೆಳಗಡೆ ಮತ್ತು ಕೆನ್ಯಾನ್ಗಳನ್ನು ಕೂಡ ಸೊ ಒಂದು ಮಂಜುಗಡ್ಡೆಗಳ ಕೆಳಗೆ ಸೊ ಈಗ ನಕ್ಷೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಅಂಟಾರ್ಕ್ಟಿಕಾ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದರೆ, ಸೊ ಇದನ್ನು ಮೊಟ್ಟ ಮೊದಲು ಥಿಯರೈಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಗ್ರೀಕರು. ಏನ್ಷಿಯಂಟ್ ಅಥವಾ ಪುರಾತನ ಕಾಲದ ಅಥವಾ ಪ್ರಾಚೀನ ಕಾಲದ ಗ್ರೀಕರು ಸೊ ಈ ಒಂದು ಪ್ರದೇಶವನ್ನು ಅಥವಾ ಈ ರೀತಿ ಒಂದು ಪ್ರದೇಶ ಸದರ್ನ್ ಮೋಸ್ಟಲ್ಲಿ ಅಥವಾ ದಕ್ಷಿಣದ ಕೊನೆಯಲ್ಲಿ ಈ ರೀತಿಯ ಒಂದು ಭೂದೃಶ್ಯ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಏನ್ಷಿಯಂಟ್ ಗ್ರೀಕರು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಡಿಸ್ಕವರ್ ಮಾಡಿರ್ತಕ್ಕಂಥ ಸಮಯದಲ್ಲಿ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಟೆರ್ರಾ ಆಸ್ಟ್ರೇಲಿಸ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಟ್ ಇಸ್ ದಿ ಫಸ್ಟ್ ಟೈಮ್ ಈ ಒಂದು ಸದರ್ನ್ ಮೋಸ್ಟ್ ಲ್ಯಾಂಡ್ ಏನಿರುತ್ತೆ ಸೊ ಅದನ್ನು ಗ್ರೀಕರು ಪತ್ತೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇನ್ ದ ಇಯರ್ 1820 1820ರಲ್ಲಿ ರಷ್ಯಾ, ಬ್ರಿಟನ್ ಆ್ಯಂಡ್ ದ US ಸೊ ಇವರೆಲ್ಲ ಈ ಒಂದು ಅಂಟಾರ್ಕ್ಟಿಕಾವನ್ನು ಇಂಡಿಪೆಂಡೆಂಟ್ ಆಗಿ ಅಂದರೆ ಒಬ್ಬೊಬ್ಬರು ಸಪ್ರೇಟ್ ಆಗಿ ಈ ಒಂದು ಅಂಟಾರ್ಕ್ಟಿಕಾವನ್ನು ಸೊ ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಫಸ್ಟ್ ಫೈಂಡ್ ಔಟ್ ಮಾಡಿರ್ತಕ್ಕಂಥವರು ಪ್ರಾಚೀನ ಗ್ರೀಕರು. ಅದಾದ ಮೇಲೆ ಬ್ರಿಟನ್, ರಷ್ಯಾ ಮತ್ತು USA ಅವರು ಸೊ 1820ರಲ್ಲಿ ಪ್ರತ್ಯೇಕವಾಗಿ ಇದನ್ನು ಕಂಡುಹಿಡಿದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಇಲ್ಲಿ ಕಂಡುಹಿಡಿದ ನಂತರ ಸೊ ರಿಸರ್ಚನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಆ ಪ್ರದೇಶದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಹ್ಯಾಪೆಂಡ್ ಇನ್ ಅರ್ಲಿ 20th century. ಸೊ 20ನೇ ಶತಮಾನದ ಎಕ್ಸ್ಪೆಡಿಷನ್ ಅಂದರೆ ಅಲ್ಲಿಗೆ ಯಾತ್ರೆಗಳನ್ನು ಕೈಗೊಂಡಾಗ ಸೊ ರೊನಾಲ್ಡ್ ಅಮ್ಯುಂಡ್ಸನ್ ಇವರು ಫಸ್ಟ್ ಟು ರೀಚ್ ದಿ ಸೌತ್ ಪೋಲ್ ಇನ್ 1911 ಅಂದರೆ 1911ರಲ್ಲಿ ರೋಲ್ಡ್ ಅಮ್ಯುಂಡ್ಸನ್ ಅಂತ ಕರಿತೇವೆ. ಸೊ ಇವ್ರನ್ನ ರೋಲ್ಡ್, ನಾಟ್ ರೊನಾಲ್ಡ್, ಸೊ ಇವ್ರನ್ನ ನಾವು ರೋಲ್ಡ್ ಅಮ್ಯುಂಡ್ಸನ್ ಅಂತ ಕರಿತೇವೆ. ಸೊ ಇವರು 1911ರಲ್ಲಿ ಮೊದಲ ಬಾರಿಗೆ ದಕ್ಷಿಣ ಧ್ರುವಕ್ಕೆ ತಲುಪಿರ್ತಕ್ಕಂಥ ವ್ಯಕ್ತಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ರಿಮೆಂಬರ್ ದಿಸ್ ಪಾಯಿಂಟ್. ಸೊ ದಿಸ್ ಹ್ಯಾಪನ್ಡ್ ಇನ್ ದ ಇಯರ್ 1911. ಮೊಟ್ಟ ಮೊದಲ ಬಾರಿಗೆ ಅಂಟಾರ್ಕ್ಟಿಕಾಗೆ ತಲುಪಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾಗ ರೋಲ್ಡ್ ಅಮ್ಯುಂಡ್ಸನ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ರಾಬರ್ಟ್ ಫಾಲ್ಕಾನ್ ಸ್ಕಾಟ್ ಮಾರ್ಕ್ಡ್ ಅ ಪೀರಿಯಡ್ ಆಫ್ ಇಂಟೆನ್ಸ್ ಎಕ್ಸ್ಪ್ಲೋರೇಷನ್. ಸೊ ಅದಾದ್ಮೇಲೆ ಸೊ ಇನ್ನೊಬ್ಬ ವಿಜ್ಞಾನಿ ಅಥವಾ ಇನ್ನೊಬ್ಬ ಯಾತ್ರಿ, ಅವರನ್ನು ನಾವು ರಾಬರ್ಟ್ ಫಾಲ್ಕಾನ್ ಸ್ಕಾಟ್ ಅಂತ ಕರಿತೇವೆ. ಸೊ ಅವರು ತೀವ್ರವಾಗಿರ್ತಕ್ಕಂಥ ಪರಿಶೋಧನೆಯನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರಿಬ್ಬರು ವ್ಯಕ್ತಿಗಳು ಪ್ರಪ್ರಥಮವಾಗಿ ಇಲ್ಲಿ ಯಾತ್ರೆಯನ್ನ ಕೈಗೊಂಡು ಅಲ್ಲಿರ್ತಕ್ಕಂಥ ಒಂದು ಭೂದೃಶ್ಯ ಅಥವಾ ಲ್ಯಾಂಡ್ಸ್ಕೇಪ್ ಹೇಗಿದೆ ಅಂತಕ್ಕಂಥದ್ದನ್ನ ಸೊ ರಿಸರ್ಚ್ ಮಾಡಿರ್ತಕ್ಕಂಥ ಪಯೋನಿಯರ್ಸ್ಗಳಲ್ಲಿ ಸೊ ಇವರಿಬ್ಬರನ್ನ ನಾವು ಪ್ರಮುಖವಾಗಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಫಾರ್ ಸೈಂಟಿಫಿಕ್ ರಿಸರ್ಚ್. ಇದು ವೈಜ್ಞಾನಿಕ ಸಂಶೋಧನೆಗೆ ಬಹಳ ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ನಾವು ವಾಟ್ ಇಸ್ ದ ರೀಸನ್? ದ ರೀಸನ್ ಬೀಯಿಂಗ್ ಇದು ಪೋಲಾರ್ ರೀಜನ್ಸ್ ಅಲ್ಲಿ ಇರ್ತಕ್ಕಂಥ ಕಾರಣದಿಂದ ಸೊ ಇಲ್ಲಿ ಹ್ಯಾಬಿಟ್ಯಾಟ್ ಅಥವಾ ವಾಸಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಥಳವಾಗಿರೋದಿಲ್ಲ. ಸೊ ಯಾವಾಗ ಒಂದು ಪ್ರದೇಶ ವಾಸಯೋಗ್ಯವಾಗಿರ್ತಕ್ಕಂಥ ಸ್ಥಳವಾಗಿರೋದಿಲ್ಲ ಸೊ ಅಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಬಹಳ ಕಡಿಮೆ ಇರುತ್ತೆ, ಅಂದರೆ ಮಾನವರ ವಾಸ ಬಹಳ ಕಡಿಮೆ ಇರುತ್ತೆ. ಯಾವಾಗ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಇರೋದಿಲ್ಲ, ಅಂದರೆ ಯಾವಾಗ ಮನುಷ್ಯಜನ್ಯ ಅಥವಾ ಮಾನವಜನ್ಯ ಚಟುವಟಿಕೆಗಳು ಇರೋದಿಲ್ಲ ಸೊ ಅಲ್ಲಿರ್ತಕ್ಕಂಥ ಲ್ಯಾಂಡ್ಸ್ಕೇಪ್ಗಳಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಕಾರಣ ಏನಂದ್ರೆ ಸೊ ಎಲ್ಲಿ ಮನುಷ್ಯರಿರ್ತಾರೆ ಅಲ್ಲಿ ಬದಲಾವಣೆಗಳಾಗುತ್ತೆ. ಮನೆಗಳನ್ನು ಕಟ್ತಾರೆ, ಕಟ್ಟಡಗಳನ್ನು ಕಟ್ತಾರೆ, ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ, ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಇವೆಲ್ಲವನ್ನ ಮಾಡಿದಾಗ ಆ ಒಂದು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಏನಿರುತ್ತೆ ಸೊ ಅದು ಬದಲಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ಒಂದು ಭೂದೃಶ್ಯ ಏನಿದೆ ಸೊ ಇದು ವಾಸಯೋಗ್ಯವಿಲ್ಲದೆ ಇರುವ ಕಾರಣದಿಂದ ಸೊ ಅದು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ಗೆ ಒಳಗಾಗಿಲ್ಲ. ಸೊ ಅದರಿಂದ ಈ ಪ್ರದೇಶವನ್ನು ನಾವು ಸೈಂಟಿಫಿಕ್ ರಿಸರ್ಚ್ ಅಥವಾ ವೈಜ್ಞಾನಿಕ ಸಂಶೋಧನೆಗಳಿಗೆ ಬಳಸಿಕೊಳ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಕಾರಣದಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಸೊ ಈ ಒಪ್ಪಂದವನ್ನ ಅಥವಾ ಟ್ರೀಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಟಾರ್ಕ್ಟಿಕ್ ಟ್ರೀಟಿ ಆಫ್ 1959 ಅಂತ ಹೇಳ್ತೇವೆ. 1959ರ ಅಂಟಾರ್ಕ್ಟಿಕಾ ಒಪ್ಪಂದವನ್ನ ಈ ಖಂಡಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಳ್ಳಲಾಗುತ್ತೆ. ಸೊ ಈ ಒಪ್ಪಂದದ ಉದ್ದೇಶ ಏನಾಗಿತ್ತು ಅಂದರೆ ದ ಕಾಂಟಿನೆಂಟ್ ಆಸ್ ಅ ಝೋನ್ ಆಫ್
ಪೀಸ್ಫುಲ್ ಸೈಂಟಿಫಿಕ್ ರಿಸರ್ಚ್, ಬ್ಯಾನಿಂಗ್ ಮಿಲಿಟರಿ ಆಕ್ಟಿವಿಟಿ ಆ್ಯಂಡ್ ರಿಸೋರ್ಸ್ ಎಕ್ಸ್ಪ್ಲೋರೇಷನ್. ಅಂದರೆ ಈ ಒಂದು ಪ್ರದೇಶ ಏನಿದೆ ಸೊ ಅಲ್ಲಿ ಕಟ್ಟುನಿಟ್ಟಾಗಿ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾತ್ರ ಮಾಡಬೇಕಾಗಿರುತ್ತೆ. ಸೊ ಯಾವುದೇ ರೀತಿಯ ಮಿಲಿಟರಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥದ್ದಾಗಲಿ ಸೊ ಅದು ಈ ಒಂದು ಒಪ್ಪಂದದ ಪ್ರಕಾರ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನೀಡೋದಿಲ್ಲ. ಸೊ ಈ ಒಪ್ಪಂದ ಆಗಿರ್ತಕ್ಕಂಥದ್ದು 1959 ಸೊ ಇದನ್ನು ನಾವು ಅಂಟಾರ್ಟಿಕಾ ಟ್ರೀಟಿ ಅಂತ ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಜಿಯೋಗ್ರಫಿ ಅಥವಾ ಇದರ ಭೌಗೋಳಿಕತೆಯನ್ನು ನಾವು ನೋಡೋದಾದ್ರೆ ಸೊ ದಿಸ್ ಇಸ್ 5th ಲಾರ್ಜೆಸ್ಟ್ ಕಾಂಟಿನೆಂಟ್ ಆಗಿರುತ್ತೆ. ಅಂದರೆ ನಮ್ಮ 7 ಖಂಡಗಳಲ್ಲಿ ಇದು 5ನೇ ಅತಿ ದೊಡ್ಡ ಖಂಡವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ವಿಸ್ತೀರ್ಣವನ್ನು ನಾವು ನೋಡೋದಾದ್ರೆ 14 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾವನ್ನು ಹೊಂದಿರುತ್ತೆ. ಮೋಸ್ಟ್ಲಿ ಸೌತ್ ಆಫ್ ದಿ ಅಂಟಾರ್ಟಿಕಾ ಸರ್ಕಲ್. ಸೊ ಈ ಒಂದು ಅಂಟಾರ್ಟಿಕಾ ವೃತ್ತ ಏನಿರುತ್ತೆ ಸೊ ಅದಕ್ಕೆ ಸೌತ್ ನಲ್ಲಿ ಇರ್ತಕ್ಕಂಥ ಒಂದು ಭೂದೃಶ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಪ್ರದೇಶ ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಆವೃತ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಬಿಕಾಸ್ ಟೆಂಪರೇಚರ್ ಈಸ್ ವೆರಿ ವೆರಿ ಲೆಸ್ ಇನ್ ದಿಸ್ ಪರ್ಟಿಕ್ಯುಲರ್ ಝೋನ್ ಆಗಿರುತ್ತೆ. ಹಾಗಿದ್ರೆ ಎಷ್ಟು ಐಸ್ ಇಂದ ಕವರ್ ಆಗಿರುತ್ತೆ ಅಂದ್ರೆ 98% ಆಫ್ ದಿ ಕಾಂಟಿನೆಂಟ್ ಈ ಒಂದು ಮಂಜುಗಡ್ಡೆಯಿಂದ ಕವರ್ ಆಗಿರುತ್ತೆ. 98% ಮಂಜುಗಡ್ಡೆಯಿಂದ ಕವರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ 60% ಆಫ್ ದಿ ವರ್ಲ್ಡ್ಸ್ ಫ್ರೆಶ್ ವಾಟರ್. ಸೊ ಈ ಒಂದು ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನೀರು ಅದನ್ನು ನಾವು ಸಿಹಿ ನೀರು ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ನಮ್ಮ ಒಂದು ಭೂಮಿಯನ್ನು ನಾವು ಕನ್ಸಿಡರ್ ಮಾಡಿದಾಗ 29% ಲ್ಯಾಂಡ್ ಅನ್ನು ನೋಡ್ಬೋದಾಗಿರುತ್ತೆ. 71% ಆಫ್ ವಾಟರ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಈ 71% ಆಫ್ ದಿ ವಾಟರ್ ಅಲ್ಲಿ 97% ಏನಿದೆ ಸೊ ಇದು ಓಷನ್ಗಳಲ್ಲಿ ಇರ್ತಕ್ಕಂಥ ನೀರಾಗಿರುತ್ತೆ. ನಮ್ಗೆ ಗೊತ್ತು ಓಷನ್ ಅಲ್ಲಿ ಇರ್ತಕ್ಕಂಥ ನೀರಿನಲ್ಲಿ ಸೆಲೆನಿಟಿ ಅಥವಾ ಲವಣಾಂಶ ಬಹಳ ಜಾಸ್ತಿ ಇರುವ ಕಾರಣದಿಂದ ಅದು ಕುಡಿಯಲು ಯೋಗ್ಯವಾಗಿರೋದಿಲ್ಲ. ಸೊ ಇನ್ನು ಉಳಿದಿರ್ತಕ್ಕಂಥ 3% ವಾಟರ್ನ ಮಾತ್ರ ನಾವು ಫ್ರೆಶ್ ವಾಟರ್ ಅಥವಾ ಸಿಹಿ ನೀರು ಅಂತ ಕರಿತೇವೆ. ಈ 3% ಆಫ್ ಫ್ರೆಶ್ ವಾಟರ್ ಏನಿದೆ ಅದರಲ್ಲಿ 60% ಟೋಟಲ್ ಈ ಒಂದು ಅಂಟಾರ್ಟಿಕಾದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಭೂಮಿಯ ಮೇಲೆ ಒಟ್ಟು ಇರ್ತಕ್ಕಂಥ ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನೀರೇನಿದೆ ಸೊ ಅದರಲ್ಲಿ 60% ಆಫ್ ದಿ ವಾಟರ್ ಈ ಒಂದು ಅಂಟಾರ್ಟಿಕಾದಲ್ಲಿರುತ್ತೆ. ಬಟ್ ಇದು ಮಂಜುಗಡ್ಡೆಯ ರೂಪದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಮಧ್ಯದಲ್ಲಿ ಒಂದು ಮೌಂಟೇನ್ ಬರುತ್ತೆ. ಸೊ ಈ ಒಂದು ಅಂಟಾರ್ಟಿಕಾ ಕಾಂಟಿನೆಂಟ್ ಅನ್ನು ನೀವು ನೋಡ್ಬೋದಾಗಿರುತ್ತೆ. ಸೊ ದೆರ್ ಇಸ್ ಅ ಸೀರೀಸ್ ಆಫ್ ಮೌಂಟೇನ್. ಆ ಮೌಂಟೇನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ ಅಂಟಾರ್ಟಿಕ್ ಮೌಂಟೇನ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಈ ರೆಡ್ ಡಾಟೆಡ್ ಲೈನ್ ಏನಿದೆ ಸೊ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಟ್ರಾನ್ಸ್ ಅಟ್ಲಾಂಟಿಕ್ ಮೌಂಟೇನ್ಸ್ ಅಂತ ಕರಿತೇವೆ. ಸೊ ಈ ಟ್ರಾನ್ಸ್ ಅಟ್ಲಾಂಟಿಕ್ ಮೌಂಟೇನ್ಸ್ ಏನಿರುತ್ತೆ ಸೊ ಇದು ಎಂಟೈರ್ ಅಂಟಾರ್ಟಿಕಾವನ್ನ 2 ಝೋನ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಒಂದನ್ನು ನಾವು ಈಸ್ಟ್ ಝೋನ್ ಅಂತ ಕರಿತೇವೆ, ಇನ್ನೊಂದನ್ನ ವೆಸ್ಟ್ ಅಂಟಾರ್ಟಿಕಾ ಅಂತ ಹೇಳ್ತೇವೆ. ಸೊ ಮಧ್ಯದಲ್ಲಿ ಯಾವಾಗ ಬೆಟ್ಟ ಬಂದಿರುತ್ತೆ ಸೊ 2 ಭೂದೃಶ್ಯಗಳು ಸಪರೇಟ್ ಆಗಿರುತ್ತೆ. ಸೊ ಈ ಕಡೆ ಇರೋದನ್ನ ನಾವು ಈಸ್ಟ್ ಅಂಟಾರ್ಟಿಕಾ ಅಥವಾ ಪೂರ್ವ ಅಂಟಾರ್ಟಿಕಾ ಅಂತ ಹೇಳ್ತೇವೆ. ಸೊ ಈ ಕಡೆ ಇರ್ತಕ್ಕಂಥದ್ದನ್ನ ವೆಸ್ಟ್ ಅಥವಾ ಪಶ್ಚಿಮ ಅಂಟಾರ್ಟಿಕಾ ಅಂತ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಲೇಕ್ಗಳು ಅಂದ್ರೆ ಸರೋವರಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಯೋದಾದ್ರೆ ಸಬ್ ಗ್ಲೇಷಿಯಲ್ ಲೇಕ್ಸ್ ಲೈಕ್ ಲೇಕ್ ವಾಸ್ಟೋಕ್ ರಿಮೇನ್ ಲಿಕ್ವಿಡ್ ಬಿನೀತ್ ದಿ ಐಸ್. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಸರೋವರ, ಆ ಒಂದು ಸರೋವರವನ್ನು ನಾವೇನಂತ ಕರಿತೀವಿ ಅಂದ್ರೆ ಓಸ್ಟಾಕ್ ಸರೋವರದಂತಹ ಸಬ್ ಗ್ಲೇಷಿಯಲ್ ಸರೋವರಗಳು. ಸಬ್ ಗ್ಲೇಷಿಯಲ್ ಅಂದ್ರೆ ಆ ಮಂಜುಗಡ್ಡೆಯ ಕೆಳಗಡೆ ನಾವು ಸರೋವರಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಸರೋವರ ಅಂದ್ರೆ ಅದು ದ್ರವ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಇದು ಸರ್ಫೇಸ್ ಮೇಲೆ ಇರೋದಿಲ್ಲ. ಸೊ ಒಂದು ಐಸ್ನ ಬಿನೀತ್ ಅಥವಾ ಐಸ್ನ ಕೆಳಗಡೆ ಇರ್ತಕ್ಕಂಥ ಸರೋವರಗಳನ್ನ ಕೂಡ ಸೊ ಈ ಒಂದು ಭೂದೃಶ್ಯದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರಿವರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ದ ಓನಿಕ್ಸ್ ರಿವರ್ ಇಸ್ ದಿ ಅಂಟಾರ್ಟಿಕಾಸ್ ಲಾಂಗೆಸ್ಟ್ ರಿವರ್ ಆಗಿರುತ್ತೆ. ಸೊ ಅಂಟಾರ್ಟಿಕಾದಲ್ಲೂ ಕೂಡ ಒಂದು ರಿವರ್ ಇರುತ್ತೆ. ಅಲ್ಲಿರ್ತಕ್ಕಂಥ ಉದ್ದವಾದ ನದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಓನಿಕ್ಸ್ ನದಿ ಅಂತ ಕರಿತೇವೆ. ಸೊ ಓನಿಕ್ಸ್ ನದಿ ಅಂತಕ್ಕಂಥದ್ದು ಅಂಟಾರ್ಟಿಕಾದಲ್ಲಿರ್ತಕ್ಕಂಥ ಉದ್ದವಾದ ನದಿ ಆಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಕ್ಲೈಮೇಟ್, ಹಾಗಿದ್ರೆ ಹವಾಮಾನ ಹೇಗಿದೆ ಅಂತ ನಾವು ನೋಡೋದಾದ್ರೆ ಸೊ ಕೋಲ್ಡೆಸ್ಟ್. ಸೊ ಇದು ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅತ್ಯಂತ ತಂಪಾಗಿರ್ತಕ್ಕಂಥ ಅಥವಾ ಶೀತಯುಕ್ತವಾಗಿರ್ತಕ್ಕ ಪ್ರದೇಶವಾಗಿರುತ್ತೆ. ಡ್ರೈಯೆಸ್ಟ್ ಆಗಿರುತ್ತೆ ಅಂದ್ರೆ ಒಣ ಪ್ರದೇಶವಾಗಿರುತ್ತೆ. ವಿಂಡಿಯೆಸ್ಟ್ ಕಾಂಟಿನೆಂಟ್
ಕಾಂಟಿನೆಂಟ್ ಅಂತ ಕರೀತಾರೆ. ಅಂದರೆ ಅತ್ಯಂತ ಹೆಚ್ಚಿನ ಬಿರುಗಾಳಿಯನ್ನು ಹೊಂದಿರತಕ್ಕಂಥ ಒಂದು ಕಾಂಟಿನೆಂಟ್ ಆಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಟೆಂಪ್ರೇಚರ್ ಇಟ್ ಕ್ಯಾನ್ ಡ್ರಾಪ್ ಬಿಲೋ -80 ಡಿಗ್ರೀಸ್, -80 ಡಿಗ್ರಿ ಸೆಲ್ಸಿಯಸ್ಗಳಿಗಿಂತ ಸೊ ಅಲ್ಲಿರ್ತಕ್ಕಂಥ ತಾಪಮಾನ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಈ ಟೆಂಪ್ರೇಚರಲ್ಲಿ ಅಲ್ಲಿರ್ತಕ್ಕಂಥ ನೀರು ಮಂಜುಗಡ್ಡೆಯ ರೂಪಕ್ಕೆ ಕನ್ವರ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಕಾಂಟಿನೆಂಟ್? ಸೊ ಈ ಒಂದು ಕಾಂಟಿನೆಂಟ್ ಅಲ್ಲಿ ಹ್ಯಾಬಿಟ್ಯಾಟ್ ಅಥವಾ ವಾಸಯೋಗ್ಯ ಇಲ್ಲದೇ ಇದ್ದರೂ ಕೂಡ ಸೊ ಇದರಿಂದ ನಮಗಾಗ್ತಾ ಇರ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಅರ್ತ್ಸ್ ಕ್ಲೈಮೇಟ್ ಅಂಡ್ ಸಿ ಲೆವೆಲ್ ಬ್ಯಾಲೆನ್ಸ್. ಸೊ ಇದು ನಮ್ಮ ಭೂಮಿಯ ಹವಾಮಾನವನ್ನ ಮತ್ತೆ ಸಮುದ್ರ ಮಟ್ಟದ ಸಮತೋಲನ ಮಾಡಲಿಕ್ಕೆ ಅಂಟಾರ್ಟಿಕಾ ಅಂತಕ್ಕಂಥದ್ದು ನಿರ್ಣಾಯಕ ಪಾತ್ರವನ್ನ ವಹಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಹಾರ್ಶ್ ಕಂಡೀಷನ್ಸ್ ಇದ್ರೂ ಕೂಡ ಬಯೋಡೈವರ್ಸಿಟಿಯನ್ನ ನಾವು ನೋಡ್ಬೋದು, ಜೀವ ವೈವಿಧ್ಯತೆಯನ್ನ ನೋಡ್ಬೋದು. ಕೆಲವೊಂದು ಜೀವಿಗಳು ಆ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗ್ತಕ್ಕಂಥ ಜೀವಿಗಳಿರ್ತವೆ. ಸೊ ಕೆಲವು ಜೀವಿಗಳು ಅಲ್ಲಿ ಬದುಕ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಕೆಲವು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ವಿ ಹ್ಯಾವ್ ಪೆಂಗ್ವಿನ್ಸ್ ಮತ್ತೆ ಸೀಲ್ಗಳು ಮತ್ತೆ ಲೈಕನ್ಸ್ ಅಥವಾ ಕಲ್ಲು ಹೂಗಳನ್ನ ನಾವು ಸೊ ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಒಂದು ಬಯೋಡೈವರ್ಸಿಟಿ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ as I told you before, this place is not anthropogenically disturbed. ಅಂದರೆ ಮಾನವಜನ್ಯ ಚಟುವಟಿಕೆಗಳಿಂದ ಇದು ಅಡಚಣೆಗೆ ಒಳಗಾಗಿಲ್ಲ. ಸೊ ಅದರಿಂದ ಈ ಪ್ರದೇಶವನ್ನು ನಾವು ರಿಸರ್ಚ್ ಹಬ್ ಅಥವಾ ಸಂಶೋಧನಾ ಕೇಂದ್ರವನ್ನಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಸರಿಸುಮಾರು 70 ರಿಸರ್ಚ್ ಸೆಂಟರ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ ಫ್ರಮ್ ಅರೌಂಡ್ 40 ಕಂಟ್ರೀಸ್. ಅಂದರೆ 40 ರಾಷ್ಟ್ರಗಳು ಇಲ್ಲಿ 70ಕ್ಕೂ ಹೆಚ್ಚು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮತ್ತೆ ನಮ್ಮ ಭಾರತ ದೇಶದ ಸಂಶೋಧನಾ ಕೇಂದ್ರಗಳು ಯಾವುದು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಮೊದಲನೇದನ್ನು ನಾವು ಅಮುಂಡ್ಸನ್ ಸ್ಕಾಟ್ ಸೌತ್ ಪೋಲ್ ಸ್ಟೇಷನ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಆಫ್ USA. ಸೊ USA ದವರು ಮಾಡಿರ್ತಕ್ಕಂಥ ಒಂದು ಸ್ಟೇಷನ್ ಅನ್ನು ನಾವು ಅಮುಂಡ್ಸನ್ ಸ್ಕಾಟ್ ದಕ್ಷಿಣ ಧ್ರುವ ನಿಲ್ದಾಣ ಅಂತ ಕರಿತೇವೆ. ಸೊ ಈ ಒಂದು ರಿಸರ್ಚ್ ಸ್ಟೇಷನ್ ಇಂದ ಅವರು ಏನನ್ನ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂದ್ರೆ ಆಸ್ಟ್ರೋನಮಿ ಅಂದ್ರೆ ಖಗೋಳಶಾಸ್ತ್ರ, ಗ್ಲೇಷಿಯಾಲಜಿ ಅಂದ್ರೆ ಹಿಮನದಿ ಶಾಸ್ತ್ರ ಮತ್ತೆ ಅಟ್ಮಾಸ್ಫಿರಿಕ್ ಸೈನ್ಸ್ ಅಥವಾ ಈ ಒಂದು ಪರಿಸರ ವಿಜ್ಞಾನಕ್ಕೆ ಅಥವಾ ವಾತಾವರಣ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನು ಈ ಒಂದು ಕೇಂದ್ರದ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಫ್ರಾನ್ಸ್ ಮತ್ತೆ ಇಟಲಿದವರು ಒಂದು ರಿಸರ್ಚ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಿರ್ತಾರೆ. ಅದನ್ನು ನಾವು ಕನ್ಕಾರ್ಡಿಯಾ ಸ್ಟೇಷನ್ ಅಂತ ಕರಿತೇವೆ. ಸೊ ಈ ಒಂದು ಕನ್ಕಾರ್ಡಿಯಾ ಸ್ಟೇಷನ್ ಅನ್ನ ಮಾಡಿರ್ತಕ್ಕಂಥ ಉದ್ದೇಶ ಅಲ್ಲಿರ್ತಕ್ಕಂಥ ಕ್ಲೈಮೇಟ್ ಅನ್ನ ಸ್ಟಡಿ ಮಾಡ್ತಕ್ಕಂಥದ್ದು, ಹ್ಯೂಮನ್ ಅಡ್ಯಾಪ್ಷನ್ ಟು ದಿ ಎಕ್ಸ್ಟ್ರೀಮ್ ಎನ್ವೈರನ್ಮೆಂಟ್ ಅಂದ್ರೆ ಒಂದು ವೈಪರೀತ್ಯವಾಗಿರ್ತಕ್ಕಂಥ ಅಥವಾ ತೀವ್ರವಾಗಿರ್ತಕ್ಕಂಥ ಒಂದು ಪರಿಸರಕ್ಕೆ ಮಾನವನ ಹೊಂದಾಣಿಕೆ ಹೇಗಾಗತ್ತೆ ಅಂತಕ್ಕಂಥ ವಿಷಯದ ಮೇಲೆ ಸೊ ಈ ಒಂದು ದಿಸ್ ಇಸ್ ಕಾಲ್ಡ್ ಆಸ್ ಕನ್ಕಾರ್ಡಿಯಾ. ಸೊ ಇದನ್ನ ಕನ್ಕಾರ್ಡಿಯಾ ನಿಲ್ದಾಣದ ಮುಖಾಂತರ ಸೊ ಅಲ್ಲಿ ರಿಸರ್ಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ಟಿವ್ ಇರ್ತಕ್ಕಂಥದ್ದು ಅಂದರೆ ಸಕ್ರಿಯವಾಗಿರ್ತಕ್ಕಂಥ ನಿಲ್ದಾಣ, ಸೊ ಇದನ್ನು ನಾವು ಭಾರತಿ ನಿಲ್ದಾಣ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ರಿಸರ್ಚ್ ಯಾವುದು ಅಂದರೆ ಓಷನೋಗ್ರಫಿ. ಸೊ ಇದನ್ನು ನಾವು ಸಮುದ್ರ ಶಾಸ್ತ್ರ ಅಂತ ಹೇಳ್ತೇವೆ. ಜಿಯಾಲಜಿ ಅಂದರೆ ಭೂವಿಜ್ಞಾನ, ಅದಾದ್ಮೇಲೆ ಅಟ್ಮಾಸ್ಫಿರಿಕ್ ಸೈನ್ಸಸ್ ಅಥವಾ ವಾತಾವರಣದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನು ನಮ್ಮ ಭಾರತಿ ನಿಲ್ದಾಣದ ಮುಖಾಂತರ ನಮ್ಮ ಭಾರತ ದೇಶದ ವಿಜ್ಞಾನಿಗಳು ಸೊ ಇಲ್ಲಿ ಸಂಶೋಧನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದರ್ ಇಸ್ ಒನ್ ಮೋರ್ ರಿಸರ್ಚ್ ಸೆಂಟರ್ ದಟ್ ಬಿಲಾಂಗ್ಸ್ ಟು USA. ಅದನ್ನು ನಾವು ಮೆಕ್ಮೋರ್ಡೋ ನಿಲ್ದಾಣ ಅಂತ ಕರಿತೇವೆ. ಸೊ ಇದು ಲಾರ್ಜೆಸ್ಟ್ ಸ್ಟೇಷನ್ ಆಗಿರುತ್ತೆ. ಸೊ ಇದನ್ನೇನು ತಗೊಂಡಿದ್ದೇನೆ ಅಂದರೆ ಸೊ ಅಲ್ಲಿರ್ತಕ್ಕಂಥ ಅತಿ ದೊಡ್ಡ ನಿಲ್ದಾಣವಾಗಿರುತ್ತೆ. ಇದನ್ನು ಕೂಡ USA ದವರು ಡೆವಲಪ್ ಮಾಡಿರ್ತಾರೆ. ಸೊ ಕಾರಣ ಏನಂದ್ರೆ ಸೊ ಇದನ್ನ ಲಾಜಿಸ್ಟಿಕ್ ಹಬ್ ಆಗಿ ಬಳಕೆ ಮಾಡ್ತಾರೆ. ಅಂದ್ರೆ ಸರಕುಗಳನ್ನ ಸಾಗಣೆ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ಇಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸಪೋರ್ಟಿಂಗ್ ಡೈವರ್ಸ್ ಸೈಂಟಿಫಿಕ್ ಪ್ರಾಜೆಕ್ಟ್ಸ್ ಅಂದ್ರೆ ಬೇರೆ ಬೇರೆ ವೈಜ್ಞಾನಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ ಅಥವಾ ಯೋಜನೆಗಳೇನಿರುತ್ತೆ ಸೊ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಲಾಜಿಸ್ಟಿಕ್ಸ್ ಆಗಿ ಈ ಒಂದು ಕೇಂದ್ರವನ್ನ USA ದವರು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದಿ ಮ್ಯಾಪ್. ಸೊ ಇದು ನಾರ್ಮಲ್ ಮ್ಯಾಪ್ ಆಗಿರುತ್ತೆ. ಸೊ ಐಸ್ ಲ್ಯಾಬ್ ಕವರ್ ಆಗಿರ್ತಕ್ಕಂಥ ಮ್ಯಾಪ್ ಆಗಿರುತ್ತೆ. ಸೊ ಇದರ ಕೆಳಗಡೆ ಹೇಗಿರುತ್ತೆ ಅಂತಕ್ಕಂಥ ಒಂದು ಮ್ಯಾಪನ್ನು ಸೊ ಇವಾಗ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಅನ್ವೇಷಣೆ ಕೇಂದ್ರವನ್ನು ನಾವು ದಕ್ಷಿಣ ಗಂಗೋತ್ರಿ ಅಂತ ಕರಿತಾ ಇದ್ವಿ. ಬಟ್ ಇದನ್ನು ಡಿಕಮಿಷನ್ ಮಾಡಿರ್ತಾರೆ. ಸೊ ಇದನ್ನು ಇವಾಗ ನಾವು ಬಳಕೆ ಮಾಡ್ತಾ ಇಲ್ಲ, ಬಿಕಾಸ್ ಇದು ಆಲ್ಮೋಸ್ಟ್ ಐಸಿನಿಂದ ಈಗ ಆವೃತ್ತವಾಗಿರುವ ಕಾರಣದಿಂದ ಸೊ ಇದನ್ನು ನಾವು ಡಿಕಮಿಷನ್ ಮಾಡಿದ್ದೇವೆ. ಸೊ ಅದಾದ್ಮೇಲೆ ಇನ್ನೂ 2 ಕೇಂದ್ರ
ಯಂತ್ರಗಳಿದ್ದಾವೆ, ಒಂದನ್ನ ಮೈತ್ರಿ ಅಂತ ಕರಿತೇವೆ, ಇನ್ನೊಂದನ್ನ ಭಾರತಿ ಅಂತ ಕರಿತೇವೆ. ಸೊ ಈಗ ಇನ್ನೂ ಒಂದು ಹೊಸ ಸ್ಟೇಷನ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಬಟ್ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಸೊ ಸಿಕ್ಕಿದ ನಂತರ ಒಂದು ಹೊಸ ಕೇಂದ್ರ ಏನಿರುತ್ತೆ, ಸೊ ಅದಕ್ಕೆ ಹೆಸರೇನಿಟ್ಟಿದ್ದಾರೆ, ಎಲ್ಲ ಮಾಹಿತಿಯನ್ನ ನಾವು ಮುಂದಿನ ವಿಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇವೆ. ಸೊ ವಾಟ್ ಇಸ್ ದ ಪರ್ಪಸ್? ಸೊ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಸೊ ಆಸ್ ಐ ಟೋಲ್ಡ್ ಯು, ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆ, ಗ್ಲೇಷಿಯಾಲಜಿ ಅಂದ್ರೆ ಹಿಮ ನದಿ ಶಾಸ್ತ್ರ, ಮೆರೈನ್ ಬಯೋಲಜಿ ಅಂದ್ರೆ ಸಮುದ್ರ ಜೀವಶಾಸ್ತ್ರ, ಮತ್ತೆ ಆಸ್ಟ್ರೋನಮಿ ಮತ್ತೆ ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ಅನ್ವೇಷಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಸೈಂಟಿಫಿಕ್ ಸೆಂಟರ್ಸ್ ಮತ್ತೆ ಈ ಒಂದು ಪ್ರದೇಶವನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ, ಟ್ರೀಟಿಗಳನ್ನ ಅಥವಾ ಒಪ್ಪಂದಗಳನ್ನ ನೋಡ್ಬೋದು. ಸೊ ಮೊದಲನೇ ಒಪ್ಪಂದವನ್ನ ನಾವು ಅಂಟಾರ್ಟಿಕಾ ಟ್ರೀಟಿ ಅಥವಾ ಅಂಟಾರ್ಟಿಕಾ ಒಪ್ಪಂದ ಅಂತ ಹೇಳ್ತೇವೆ. ಸೊ ದಿಸ್ ವಾಸ್ ಸೈನ್ಡ್ ಇನ್ ಡಿಸೆಂಬರ್ 1, 1959, 1959 ಡಿಸೆಂಬರ್ 1ನೇ ತಾರೀಕು ಇದಕ್ಕೆ ಸಹಿ ಹಾಕಲಾಗಿರುತ್ತೆ. ಸೊ ಇದಕ್ಕೆ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 12 ಕಂಟ್ರಿಗಳು ಡಿಸೆಂಬರ್ 1ನೇ ತಾರೀಕು ಸಹಿ ಹಾಕುತ್ತೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1961 ಅಥವಾ 1961ಕ್ಕೆ ಇದು ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಅಥವಾ ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಟ್ ಪ್ರೆಸೆಂಟ್ ಇದರಲ್ಲಿರ್ತಕ್ಕಂಥ ಟೋಟಲ್ ಮೆಂಬರ್ ನೇಷನ್ಸ್ ಎಷ್ಟಾಗಿರ್ತಾರೆ ಅಂದ್ರೆ 58 ನೇಷನ್ಸ್ ಇದಕ್ಕೆ ಈಗ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕೀ ಪ್ರಾವಿಷನ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಿಬಂಧನೆಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಈ ಪ್ರದೇಶವನ್ನ ಪೀಸ್ಫುಲ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಬೇಕು, ಶಾಂತಿಯುತ ಉದ್ದೇಶಗಳಿಗೆ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಯಾವುದೇ ರೀತಿಯ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದರ ಹೊರತಾಗಿ ಬೇರೆ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸೊ ಈ ಒಂದು ಒಪ್ಪಂದದ ಪ್ರಕಾರ ಅವಕಾಶಗಳನ್ನು ಮಾಡಿಕೊಡೋದಿಲ್ಲ. ಸೊ ಇದು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಂದರೆ ಪರಮಾಣು ಸ್ಫೋಟಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಸೊ ಅದನ್ನು ಡಿಸ್ಪೋಸ್ ಮಾಡ್ತಕ್ಕಂಥದ್ದಾಗಲಿ, ಈ ಒಂದು ರೇಡಿಯೋ ಆಕ್ಟಿವ್ ವೇಸ್ಟ್ ಏನಿರುತ್ತೆ ಅಂದರೆ ವಿಕಿರಣ ಪಟುತ್ವವಾಗಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳೇನಿರುತ್ತೆ, ಸೊ ಅದನ್ನು ಅಲ್ಲಿ ಡಿಸ್ಪೋಸ್ ಮಾಡೋದಾಗಲಿ, ಸೊ ಎಲ್ಲವನ್ನೂ ಕೂಡ ನಿರ್ಬಂಧಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಟೆರೆಸ್ಟ್ರಿಯಲ್ ಕ್ಲೇಮ್ಸ್ ಆರ್ ಆಲ್ಸೋ ಫ್ರೋಸನ್. ಸೊ ಯಾವುದಾದ್ರೂ ಬೇರೆ ದೇಶ ಹೋಗಿ ಈ ಭೂ ಪ್ರದೇಶ ನನ್ನ ರಾಷ್ಟ್ರಕ್ಕೆ ಸೇರಿದ್ದು ಅಂತಕ್ಕಂಥ ಒಂದು ಕ್ಲೇಮ್ಸ್ಗಳನ್ನು ಕೂಡ ಮಾಡ್ತಕ್ಕಂಥ ಅವಕಾಶ ಇರೋದಿಲ್ಲ. ಸೊ ದಿಸ್ ಬಿಲಾಂಗ್ಸ್ ಟು ನೋಬಡಿ. ಸೊ ಯಾರಿಗೂ ಸೇರದೇ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಈ ಒಂದು ಒಪ್ಪಂದದ ಅಡಿಯಲ್ಲಿ ನಾವು ರಿಸರ್ಚ್ ಸೆಂಟರ್ಗಳನ್ನು ಡೆವಲಪ್ ಮಾಡುವ ಮುಖಾಂತರ ಅಲ್ಲಿ ಅನ್ವೇಷಣೆಗಳನ್ನು ಮಾಡ್ತಕ್ಕಂಥ ಅವಕಾಶವನ್ನು ಮಾತ್ರ ಇಲ್ಲಿ ಕೊಡಲಾಗಿರುತ್ತೆ. ಸೊ ಇಲ್ಲಿ ಎನ್ವೈರನ್ಮೆಂಟಲ್ ಪ್ರೋಟೋಕಾಲ್ ಅಥವಾ ಪರಿಸರ ಶಿಷ್ಟಾಚಾರದ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಪ್ರೋಟೋಕಾಲ್ ಅನ್ನ ನಾವು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಟು ಅಂಟಾರ್ಟಿಕಾ ಟ್ರೀಟಿ ಅಂತ ಕರಿತೀವಿ. ಅಂದ್ರೆ ಅಲ್ಲಿರ್ತಕ್ಕಂಥ ಪರಿಸರವನ್ನ ಸಂರಕ್ಷಣೆ ಮಾಡಲಿಕ್ಕೆ ಇನ್ನೊಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ಅಂಟಾರ್ಟಿಕಾ ಒಪ್ಪಂದದ ಪರಿಸರ ಸಂರಕ್ಷಣೆ ಶಿಷ್ಟಾಚಾರ ಅಂತ ಹೇಳ್ತೇವೆ. ಸೊ ಇದನ್ನ 1991ರಲ್ಲಿ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡಿರ್ತಾರೆ ಅಂದ್ರೆ ನ್ಯಾಚುರಲ್ ರಿಸರ್ವ್ ಡಿವೋಟೆಡ್ ಟು ಪೀಸ್ಫುಲ್ ಅಂಡ್ ಸೈನ್ಸ್. ಸೊ ಆಸ್ ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್ ಸೋ ಫಾರ್, ಸೊ ಇದು ವಿಜ್ಞಾನಕ್ಕೆ ಮಾತ್ರ ಮೀಸಲಾಗಿರ್ತಕ್ಕಂಥ ಒಂದು ಭೂ ಪ್ರದೇಶ. ಸೊ ಅದನ್ನ ಎನ್ಶೋರ್ ಮಾಡಲಿಕ್ಕೆ ಸೊ ಈ ಒಂದು ಒಪ್ಪಂದವನ್ನ 1991ರಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಅದಾದ ನಂತರ ಅಲ್ಲಿ ಯಾವುದೇ ರೀತಿಯ ಮೈನಿಂಗ್ ಅಂದರೆ ಗಣಿಗಾರಿಕೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಸೊ ಆ ಒಂದು ಕಾಂಟಿನೆಂಟ್ಗೆ ಪ್ರೊಟೆಕ್ಷನನ್ನು ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಫ್ರಜೈಲ್ ಇಕೋಸಿಸ್ಟಮ್, ಫ್ರಜೈಲ್ ಅಂದರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಯನ್ನು ಹಾಗೇ ಕಾಪಾಡ್ತಕ್ಕಂಥದ್ದು. ಸೊ ಈ ಒಂದು ಪ್ರೋಟೋಕಾಲ್ ಅಥವಾ ಶಿಷ್ಟಾಚಾರದ ಒಂದು ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದರ ಆಡಳಿತ, ಈ ಒಂದು ಪ್ರದೇಶವನ್ನು ಗವರ್ನೆನ್ಸ್ ಯಾವ ರೀತಿ ನಾವು ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ, ಸೊ ಅಕಾರ್ಡಿಂಗ್ ಟು ಅಂಟಾರ್ಟಿಕಾ ಟ್ರೀಟಿ, ಸೊ ಈ ಒಂದು ಅಂಟಾರ್ಟಿಕಾ ಒಪ್ಪಂದದ ಅಡಿಯಲ್ಲಿ ಸೊ ಇದಕ್ಕೊಂದು ಕೇಂದ್ರ ಕಚೇರಿಯನ್ನ ಮಾಡಿರ್ತಾರೆ. ಅದನ್ನು ನಾವು ಸೆಕ್ರೆಟರಿಯೇಟ್ ಅಂತ ಹೇಳ್ತೇವೆ. ಸೊ ಇದನ್ನ ಎಲ್ಲಿರುತ್ತೆ ಅಂದ್ರೆ ಬ್ಯೂನೋಸ್ ಐರಿಸ್ ನಲ್ಲಿ ಇದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬ್ಯೂನೋಸ್ ಐರಿಸ್ ನಲ್ಲಿರ್ತಕ್ಕಂಥ ಅಂಟಾರ್ಟಿಕಾ ಒಪ್ಪಂದದ ಸಚಿವಾಲಯ ಅಥವಾ ಅದನ್ನ ಕೇಂದ್ರ ಕಚೇರಿ ಅಂತ ಕೂಡ ಕರೀಬಹುದಾಗಿರುತ್ತೆ. ಸೊ ಈ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಏನಿರುತ್ತೆ, ಸೊ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ಸೊ ಈ ಒಂದು ಕೇಂದ್ರ ಕಚೇರಿಯಿಂದ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಅಂಟಾರ್ಟಿಕಾಗೆ ಸಂಬಂಧಪಟ್ಟ ಬಹುಪಾಲು ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಮತ್ತು ಮೊದಲ ಆಫ್ರಿಕನ್ ಅಧ್ಯಕ್ಷೆಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬಿಕಮ್ ದಿ ಫಸ್ಟ್ ಫೀಮೇಲ್ ಆ್ಯಂಡ್ ಆಫ್ರಿಕನ್ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆಯನ್ನು ಅಧ್ಯಕ್ಷೆಯಾಗಿ ಮಾಡಿರ್ತಾರೆ. ಸೊ ಒಬ್ಬ ಮಹಿಳೆ ಅದರ ಜೊತೆಗೆ ಮೊಟ್ಟ ಮೊದಲ ಆಫ್ರಿಕನ್ ಅಧ್ಯಕ್ಷೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು.
ನೋಡ್ಬೋದಾಗಿರುತ್ತೆ. ಅವರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವ್ರನ್ನ ನಾವು ಕ್ರಿಸ್ಟಿ ಕೋವೆಂಟ್ರಿ ಅಂತ ಹೇಳ್ತೇವೆ. ಸೊ ಕಿರ್ಸ್ಟಿ ಕೋವೆಂಟ್ರಿ ಅಂತಕ್ಕಂಥವ್ರು ಸೊ ಈ ಒಂದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಈಗ ನೂತನ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಭಾವಚಿತ್ರವನ್ನ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವ್ರನ್ನ ನಾವು ಕಿರ್ಸ್ಟಿ ಕೋವೆಂಟ್ರಿ ಅಂತ ಹೇಳ್ತೇವೆ. ಸೊ ಇವರು ಫಾರ್ಮರ್ ಒಲಿಂಪಿಕ್ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿರ್ತಾರೆ. ಸೊ ಇವರು ಮುಂಚೆ ಮಾಜಿ ಒಲಿಂಪಿಕ್ ಸ್ವಿಮ್ಮಿಂಗ್ ಅಂದ್ರೆ ಈಜು ಸ್ಪೋರ್ಟ್ಸ್ ವಿಮನ್ ಆಗಿರ್ತಾರೆ ಅಥವಾ ಈಜು ಚಾಂಪಿಯನ್ ಆಗಿರ್ತಕ್ಕಂಥ ಇವರಾಗಿರ್ತಾರೆ. ಸೊ ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅಂದ್ರೆ ಸೊ ಜಿಂಬಾಬ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಶಿ ಬಿಕಮ್ಸ್ ದಿ ಫಸ್ಟ್ ಫೀಮೇಲ್. ಸೊ ಈ ಒಂದು ಐಒಸಿಗೆ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಮೊದಲ ಮಹಿಳೆ, ಅದ್ರ ಜೊತೆಗೆ ಮೊದಲ ಆಫ್ರಿಕನ್ ಪ್ರೆಸಿಡೆಂಟ್ ಆಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ನಾವು ಗವರ್ನಿಂಗ್ ಬಾಡಿ ಅಂತ ಕರಿತೇವೆ. ಅಂದ್ರೆ ಈ ಒಂದು ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂತೆ ಆಡಳಿತವನ್ನ ನೋಡ್ಕೊಳ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಇವರು ಸಮ್ಮರ್ ಒಲಿಂಪಿಕ್ಸ್ ಮತ್ತೆ ವಿಂಟರ್ ಒಲಿಂಪಿಕ್ ಗೇಮ್ಸ್ ಮತ್ತೆ ಈ ಒಂದು ಒಲಿಂಪಿಕ್ಸ್ ಕ್ರೀಡೆಗಳನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು. ಸೊ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನ ಸೊ ಈ ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖಾಂತರ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸ್ಥಾಪನೆ ಯಾವಾಗ ಆಯಿತು, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಇಟ್ ವಾಸ್ ಫೌಂಡೆಡ್ ಆನ್ 23rd June 1894. ಸೊ 23ನೇ ಜೂನ್ 1894ರಲ್ಲಿ ಇದನ್ನ ಪ್ಯಾರಿಸ್ನ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ಅಥವಾ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ 1894ರಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಸ್ವಿಟ್ಜರ್ಲ್ಯಾಂಡ್ ಅನ್ನ ಲಾಸನ್ನೆದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಫೌಂಡ್ ಮಾಡಿರ್ತಕ್ಕಂಥದ್ದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ, ಬಟ್ ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡ್ನ ಲೌಸನ್ನೆದಲ್ಲಿ ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸ್ಟ್ರಕ್ಚರ್ ಅಂದ್ರೆ ಈ ಒಂದು ಆಡಳಿತ ಗವರ್ನಿಂಗ್ ಬಾಡಿ ಅಂತ ನಾವು ಹೇಳಿದ್ವಿ. ಸೊ ಇದರ ರಚನೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ಕೆಲವೊಂದು ಇಂಡಿವಿಜುವಲ್ ಮೆಂಬರ್ಸ್ ಇರ್ತಾರೆ. ಅವರು ಆಕ್ಟಿವ್ ಮತ್ತು ಫಾರ್ಮರ್ ಅಥ್ಲೆಟ್ಸ್ ಆಗಿರ್ತಾರೆ. ಆಕ್ಟಿವ್ ಅಂದ್ರೆ ಈಗಲೂ ಕೂಡ ಸಕ್ರಿಯವಾಗಿರ್ತಕ್ಕಂಥ ಕ್ರೀಡಾಪಟುಗಳು, ಮಾಜಿ ಕ್ರೀಡಾಪಟುಗಳು ಕೂಡ ಈ ಒಂದು ಗವರ್ನಿಂಗ್ ಬಾಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಸ್ ಮತ್ತೆ ನ್ಯಾಷನಲ್ ಒಲಿಂಪಿಕ್ ಕಮಿಟೀಸ್ಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಇದರಲ್ಲಿರ್ತಾರೆ. ಸೊ ನಮ್ಮ ಭಾರತ ದೇಶದ ಮಟ್ಟಿಗೂ ಕೂಡ ಒಂದು ಒಲಿಂಪಿಕ್ಸ್ ಅಸೋಸಿಯೇಷನ್ ಅಂತ ಇರುತ್ತೆ. ಸೊ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಕ್ಕಂಥವರು ಕೂಡ ಇದರಲ್ಲಿ ಸದಸ್ಯರಾಗಿ ಪಾಲ್ಗೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಲೆಡ್ ಬೈ ಐಒಸಿ ಪ್ರೆಸಿಡೆಂಟ್ ಕರೆಂಟ್ಲಿ ಥಾಮಸ್ ಬ್ಯಾಕ್. ಸೊ ಇವಾಗ ಪ್ರಸ್ತುತವಾಗಿ ಥಾಮಸ್ ಬ್ಯಾಕ್ ಅಂತಕ್ಕಂಥವ್ರು, ಇವರು ಜೂನ್ 2025 ಇವರ ಟೆನ್ಯೂರ್ ಇರುತ್ತೆ. ಸೊ 2025 ಜೂನ್ ವರೆಗೆ ಥಾಮಸ್ ಬ್ಯಾಕ್ನವರು ಇದರ ಪ್ರೆಸಿಡೆನ್ಸಿ ಅಥವಾ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ. ಅದಾದ್ಮೇಲೆ ಕಿರ್ಸ್ಟಿ ಕೋವೆಂಟ್ರಿ ಅವರು ಈ ಒಂದು ಸ್ಥಾನವನ್ನ ಪಡೆದುಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇಸ್ರೋ ಮತ್ತು SCL ಅಭಿವೃದ್ಧಿಪಡಿಸಿದ 2 ಮುಂದುವರೆದ ಅಥವಾ ಸುಧಾರಿತ 32-ಬಿಟ್ ಮೈಕ್ರೋ ಪ್ರೊಸೆಸರ್ಗಳ ಹೆಸರುಗಳು ಏನು? What are the names of the 2 advanced 32-bit microprocessor developed by ISRO and SCL? ಸೊ ಮೈಕ್ರೋ ಪ್ರೊಸೆಸರ್ಗಳನ್ನ ಇವಾಗ ಆಲ್ರೆಡಿ ಅವ್ರ ಹತ್ರ ಇತ್ತು. ಸೊ ಅದಕ್ಕಿಂತ ಬೆಟರ್ ಆಗಿರ್ತಕ್ಕಂಥ ಮೈಕ್ರೋ ಪ್ರೊಸೆಸರ್ಗಳನ್ನು ಸೊ ಇಸ್ರೋ ಮತ್ತು SCL ವತಿಯಿಂದ ಡೆವಲಪ್ ಮಾಡಿರ್ತಾರೆ. ಈ ಮೈಕ್ರೋ ಪ್ರೊಸೆಸರ್ಗಳನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಮುಂದೆ ಹೇಳ್ತೇನೆ. ಬಟ್ ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದಕ್ಕೆ ವಿಕ್ರಮ್ ಮತ್ತು ಕಲ್ಪನಾ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ವಿಕ್ರಮ್ ಮತ್ತು ಕಲ್ಪನಾ ಸೊ ಇವೆರಡು ಕೂಡ ಇಸ್ರೋ ಡೆವಲಪ್ ಮಾಡಿರ್ತಕ್ಕಂಥ ಹೈ ಸ್ಪೀಡ್ ಮೈಕ್ರೋ ಪ್ರೊಸೆಸರ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದು SCL ಅಂತ ಹೇಳಿದೆ. SCL ಫುಲ್ ಫಾರ್ಮ್ ಏನು ಅಂದರೆ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಅಂತ ಕರೀತೇವೆ. ಸೆಮಿ ಕಂಡಕ್ಟರ್ ಅಂದರೆ ಅರೆವಾಹಕದ ಒಂದು ಪ್ರಯೋಗಾಲಯ. ಸೊ ಈ ಒಂದು ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಎಲ್ಲಿರುತ್ತೆ ಅಂದರೆ ಚಂಡೀಗಢ್ನಲ್ಲಿರ್ತಕ್ಕಂಥ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಮತ್ತೆ ಇಸ್ರೋ ಇವರಿಬ್ಬರು ಕೊಲ್ಯಾಬ್ರೇಷನ್ ಮಾಡಿಕೊಳ್ಳುವ ಮುಖಾಂತರ 2 ಅಡ್ವಾನ್ಸ್ಡ್ 32 ಬಿಟ್ ಅನ್ನ ಹೊಂದಿರತಕ್ಕಂಥ ಮೈಕ್ರೋ ಪ್ರೊಸೆಸರ್ಗಳನ್ನು ಡೆವಲಪ್ ಮಾಡಿರ್ತಾರೆ. ಸೊ ಒಂದಕ್ಕೆ ವಿಕ್ರಮ್ 3210
ಅಂತ ನಾಮಕರಣ ಮಾಡಿರ್ತಾರೆ, ಇನ್ನೊಂದಕ್ಕೆ ಕಲ್ಪನಾ 3201 ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೈಕ್ರೋ ಪ್ರೊಸೆಸರ್ಗಳನ್ನು ಸ್ಪೇಸ್ ಅಪ್ಲಿಕೇಶನ್ಸ್ಗಳಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ನಮ್ಮ ಬಾಹ್ಯಾಕಾಶದ ಅನ್ವಯಿಕೆಗಳಲ್ಲಿ ಸೊ ಈ ಒಂದು ಮೈಕ್ರೋ ಪ್ರೊಸೆಸರ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಟ್ ಮಾರ್ಕ್ಸ್ ದಿ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಇನ್ ಇಂಡಿಯಾಸ್ ಜರ್ನಿ ಟುವರ್ಡ್ಸ್ ಸೆಲ್ಫ್ ರಿಲಯನ್ಸ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸ್ಪೇಸ್ ಸೆಕ್ಟರ್ ಅಥವಾ ಬಾಹ್ಯಾಕಾಶ ಒಂದು ವಲಯ ಏನಿರುತ್ತೆ, ಸೊ ಅದನ್ನು ನಾವು ಸ್ವಾವಲಂಬಿ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಿದೆ, ಸೊ ಆ ಒಂದು ಉದ್ದೇಶದ ಮಹತ್ವದ ಒಂದು ಡಿಸ್ಕವರಿ ಅಂತ ನಾವು ಇದನ್ನು ಹೇಳ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬಳಕೆ ಮಾಡ್ತಕ್ಕಂಥ 2 ಪ್ರೊಸೆಸರ್ಗಳ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಮೊದಲನೇದನ್ನು ನಾವು ವಿಕ್ರಮ್ 3201 ಅಂತ ಹೇಳ್ತೇವೆ. ಸೊ ಇದು ಫಸ್ಟ್ ಫುಲ್ಲಿ ಇಂಡಿಜಿನೈಸ್ಡ್ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. ಅಂದರೆ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ 32 ಬಿಟ್ಟನ್ನು ಹೊಂದಿರತಕ್ಕಂಥ ಒಂದು ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಮೈಕ್ರೋ ಪ್ರೊಸೆಸರ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಆರ್ಶ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಆಫ್ ದಿ ಲಾಂಚ್ ವೆಹಿಕಲ್ಸ್. ಅಂದರೆ ನಮ್ಮ ಉಡಾವಣಾ ವಾಹನಗಳು ಸೊ ಭೂಮಿಯಿಂದ ನಾವು ಬಾಹ್ಯಾಕಾಶಕ್ಕೆ ಲಾಂಚ್ ಮಾಡಿದಾಗ ಅಲ್ಲಿ ತೀವ್ರವಾಗಿರ್ತಕ್ಕಂಥ ಹವಾಮಾನ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿರುತ್ತೆ. ಸೊ ಎಂತಹ ಆರ್ಶ್ ಕಂಡೀಷನ್ಸ್ ಇದ್ದರೂ ಕೂಡ ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ಮೈಕ್ರೋ ಪ್ರೊಸೆಸರನ್ನು ಸೊ ಈಗ ಭಾರತ ದೇಶದ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಸೊ ಇದನ್ನು ನಾವು ವಿಕ್ರಮ್ 3201 ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇದ್ದಿದ್ದು 16 ಬಿಟ್ ವಿಕ್ರಮ್ 1601 ಆಗಿರುತ್ತೆ. ಸೊ ಈಗ ನಾವು ಡೆವಲಪ್ ಮಾಡಿರ್ತಕ್ಕಂಥದ್ದು ಇದಕ್ಕಿಂತ ಬಹಳ ಅಡ್ವಾನ್ಸ್ಡ್ ಆಗಿರುತ್ತೆ. ಮುಂಚೆ ಇದ್ದಂತಹ ವಿಕ್ರಮ್ 1601 ಅನ್ನು ಸಿನ್ಸ್ 2009 ಇಸ್ವಿಯಿಂದ ಸೊ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತು. ಸೊ ಇವಾಗ ಸೊ ಹೊಸ ವರ್ಷನಿಂದ ಇದನ್ನು ರೀಪ್ಲೇಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇದನ್ನು ನಾವು ಕಲ್ಪನಾ 3201 ಅಂತ ಕರಿತೇವೆ. ಸೊ ಇದು ಕೂಡ 32 ಬಿಟ್ ಆಗಿರುತ್ತೆ. ಸೊ ಸ್ಪಾರ್ಕ್ V8 ರಿಸ್ಕ್ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೇವೆ. ಸೊ ಸ್ಪಾರ್ಕ್ ಇದರ ಫುಲ್ ಫಾರ್ಮ್ ಏನು ಅಂದರೆ ಸ್ಕೇಲಬಲ್ ಪ್ರೊಸೆಸರ್ ಆರ್ಕಿಟೆಕ್ಚರ್ ಅಂತ ಕರಿತೇವೆ. ಸೊ ರಿಸ್ಕ್ ಅಂದರೆ ರಿಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂತ ಕರಿತೇವೆ. ಇದರ ಅರ್ಥ ಏನು ಅಂದರೆ ಸೊ ಇದೆಲ್ಲ ಇಷ್ಟು ಟೆಕ್ನಿಕಲ್ ಡೀಟೇಲ್ಸನ್ನು ಟರ್ಮ್ಸ್ ಗೊತ್ತಿದ್ರೆ ಸಾಕಾಗಿರುತ್ತೆ. ಸೊ ಇವೆಲ್ಲ ಟೆಕ್ನಿಕಲ್ ಇನ್ಫಾರ್ಮೇಷನ್ ಅಥವಾ ಇವೆಲ್ಲ ಟೆಕ್ನಿಕಲ್ ಇನ್ಕ್ಲೂಷನ್ ಅನ್ನು ಏನಕ್ಕೆ ಮಾಡಿರ್ತಾರೆ ಅಂದರೆ ಫಾಸ್ಟರ್ ಪ್ರೊಸೆಸಿಂಗ್ ಮಾಡಲಿಕ್ಕೆ. ಅಂದರೆ ಆ ಒಂದು ಡೇಟಾ ಏನಿರುತ್ತೆ ಸೊ ಅದು ತ್ವರಿತವಾಗಿ ಪ್ರೋಸೆಸ್ ಮಾಡುವ ಕಾರಣದಿಂದ ಸೊ ಇಷ್ಟೆಲ್ಲ ಅಡ್ವಾನ್ಸ್ಡ್ ಅಥವಾ ಸುಧಾರಿತವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಕಂಪ್ಯಾಟಬಲ್ ವಿತ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಟೂಲ್ ಸೆಟ್. ಸೊ ಈಗ ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಕಲ್ಪನಾ ಮೈಕ್ರೋ ಪ್ರೊಸೆಸರ್ ಏನಿದೆ ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ನ ಜೊತೆಗೂ ಕೂಡ ಅದು ಕಂಪ್ಯಾಟಬಲ್ ಆಗಿರುತ್ತೆ. ಓಪನ್ ಸೋರ್ಸ್ ಅಂದರೆ ಸೊ ಅದಕ್ಕೆ ಯಾವುದೇ ಲೈಸೆನ್ಸ್ ಆಗಲಿ ಅಥವಾ ಪಾಸ್ವರ್ಡ್ ಆಗಲಿ ಅವಶ್ಯಕತೆ ಇಲ್ಲ. ಸೊ ಉಚಿತವಾಗಿ ಲಭ್ಯವಿರ್ತಕ್ಕಂಥ ಒಂದು ಓಪನ್ ಸೋರ್ಸ್ ಏನಿರುತ್ತೆ ಸೊ ಅದ್ರ ಜೊತೆ ಕೂಡ ಕಂಪ್ಯಾಟಬಲ್ ಆಗಿ ಇದು ವರ್ಕ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಮೈಕ್ರೋ ಪ್ರೊಸೆಸರ್ ಏನಿದೆ ಇಟ್ ಈಸ್ ಆಪ್ಟಿಮೈಸ್ಡ್ ಫಾರ್ ಎಫಿಷಿಯನ್ಸಿ ಆ್ಯಂಡ್ ಪರ್ಫಾರ್ಮೆನ್ಸ್ ಫೋಕಸಿಂಗ್ ಆನ್ ಸಿಂಪಲ್ ಆ್ಯಂಡ್ ಫಾಸ್ಟ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಇದರ ದಕ್ಷತೆ ಮತ್ತು ಕಾರ್ಯಕ್ಷಮತೆಗಾಗಿ ಸೊ ಇದನ್ನು ಅತ್ಯುತ್ತಮಗೊಳಿಸಲಾಗಿರುತ್ತೆ. ಸೊ ಇದರಿಂದ ಈ ಒಂದು ಮೈಕ್ರೋ ಪ್ರೊಸೆಸರ್ನ ಮುಖಾಂತರ ಸರಳವಾಗಿ ಮತ್ತು ವೇಗವಾಗಿ ಸೂಚನೆಗಳನ್ನು ಕೇಂದ್ರೀಕರಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಇದರ ಅಪ್ಲಿಕೇಶನ್ ಸೊ ಎಲ್ಲಿ ಇದನ್ನು ನಾವು ಅನ್ವಯಿಸಬಹುದು ಅಂತ ನಾವು ನೋಡೋದಾದರೆ ನ್ಯಾವಿಗೇಷನ್ ಮಾಡಲಿಕ್ಕೆ. ಸೊ ನ್ಯಾವಿಗೇಷನ್ ಮಾಡಲಿಕ್ಕೆ ಗೈಡೆನ್ಸ್ ಮತ್ತು ಕಂಟ್ರೋಲ್ ಸಿಸ್ಟಮ್ ಆಫ್ ದಿ ಲಾಂಚ್ ವೆಹಿಕಲ್. ಅಂದರೆ ನಾವು ಉಡಾವಣೆ ಮಾಡ್ತಕ್ಕಂಥ ಉಡಾವಣಾ ವಾಹನಗಳೇನಿರ್ತವೆ ಸೊ ಅದರ ಸಂಚರಣೆ ಅಂದರೆ ನ್ಯಾವಿಗೇಷನ್, ಯಾವ ದಿಕ್ಕಿನಲ್ಲಿ ಮೂವ್ ಆಗ್ತಾ ಇದೆ, ಅದರ ಪಾತ್ ಏನಿದೆ, ಡೈರೆಕ್ಷನ್ ಏನಿದೆ ಸೊ ಅದನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಗೈಡ್ ಮಾಡ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ಕಂಟ್ರೋಲ್ ಅಥವಾ ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಎರಡೂ ಮೈಕ್ರೋ ಪ್ರೊಸೆಸರ್ಗಳನ್ನು ಸೊ ಇಷ್ಟು ಕೆಲಸ ಮಾಡಲಿಕ್ಕೆ ಸೊ ಇದನ್ನು ವಿನ್ಯಾಸಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. 2025 ಪ್ರತಿಷ್ಠಿತ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? Who has been awarded the prestigious 2025 Stockholm Water Prize? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೊಫೆಸರ್ ಗುಂಟರ್ ಬೋಸ್ಲ್. ಸೊ ಇವರಿಗೆ ಸೊ ಈ ವರ್ಷದ ಸ್ಟಾಕ್ಹೋಮ್ ವಾಟರ್ ಪ್ರೈಸನ್ನು ನೀಡಲಾಗಿರುತ್ತೆ. ಸೊ ಇವರು ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಹೆಸರಲ್ಲೇ ಇದೆ. ಸೊ ಆ ವಾಟರ್ ಪ್ರೈಸನ್ನು ಏನಕ್ಕೆ ಕೊಡ್ತಾರೆ ಅಂದರೆ ಸೊ ಈ ಒಂದು ವಾಟರ್ ಕನ್ಸರ್ವೇಷನ್ ಅಂದರೆ ನೀರಿನ ರಿಸೋರ್ಸಸ್ ಅಥವಾ ಜಲ ಸಂಪನ್ಮೂಲವನ್ನು ಮ್ಯಾನೇಜ್ಮೆಂಟ್ ಮತ್ತು ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಗೆ ಸಂಬಂಧಪಟ್ಟಂತೆ ಸೊ ಯಾರು ಕಾಂಟ್ರಿಬ್ಯೂಷನನ್ನು ಕೊಟ್ಟಿರ್ತಾರೆ ಸೊ ಅವರಿಗೆ ಕೊಡ್ತಕ್ಕಂಥ
ಕೊಡ್ತಕ್ಕಂಥ ಒಂದು ಪ್ರೈಸ್ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನು ನಾವು ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಅಂತ ಕರೀತೇವೆ. ಸೊ ಇದಕ್ಕೆ ಗುಂಟರ್ ಬಾಲ್ಸ್ಲೆ ಅವರು ಇವರೊಬ್ರು ಆಸ್ಟ್ರೇಲಿಯನ್ ಹೈಡ್ರೋಲಾಜಿಸ್ಟ್ ಆಗಿರ್ತಾರೆ. ಅಂದರೆ ಆಸ್ಟ್ರಿಯಾದ, ನಾಟ್ ಆಸ್ಟ್ರೇಲಿಯಾ, ಇವರು ಆಸ್ಟ್ರಿಯಾದ ಜಲಶಾಸ್ತ್ರಜ್ಞರಾಗಿರ್ತಕ್ಕಂಥ ಪ್ರೊಫೆಸರ್ ಗುಂಟರ್ ಬೋಸ್ಲ್ ಅವರಿಗೆ ಸೊ ಈ ಒಂದು ಅಪಾಯದ ಕಡಿತ ಮತ್ತು ಜಲ ಸಂಪನ್ಮೂಲ ನಿರ್ವಹಣೆ ಮತ್ತು ಪ್ರವಾಹದ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳಿಗಾಗಿ ನೀಡ್ತಕ್ಕಂಥ ಈ ಪ್ರಶಸ್ತಿಯನ್ನು, ಅಂದರೆ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅವಾರ್ಡನ್ನು ಕೊಡ್ತಕ್ಕಂಥವ್ರು HM ಕಿಂಗ್ ಕಾರ್ಲ್ 16 ಗುಸ್ಟಫ್ ಆಫ್ ಸ್ವೀಡನ್. ಸೊ ಇವರು ಈ ಒಂದು ಪ್ರಶಸ್ತಿಯನ್ನು ಸ್ಟಾಕ್ಹೋಮ್ನಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರೈಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1991 ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದನ್ನು ಇಂಡಿವಿಜುವಲ್ಸ್ಗಾದರೂ ಕೊಡ್ಬೋದು, ಈವನ್ ಆರ್ಗನೈಸೇಷನ್ಸ್ ಅಥವಾ ಸಂಸ್ಥೆಗಳಿಗೂ ಕೂಡ ಕೊಡ್ಬೋದಾಗಿರುತ್ತೆ, ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಕೂಡ ಕೊಡ್ಬೋದಾಗಿರುತ್ತೆ. ಯಾರು ಈ ಒಂದು ವಾಟರ್ ರಿಲೇಟೆಡ್ ಆಕ್ಟಿವಿಟೀಸ್, ಅದರ ರಿಸರ್ಚ್ ಆಗಿರ್ಬೋದು ಅಥವಾ ಪಾಲಿಸಿ ಕನ್ಸರ್ವೇಷನ್, ಸೊ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು ಕೂಡ ಸೊ ಅವ್ರಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಯಾರು ಪ್ರೆಸೆಂಟ್ ಮಾಡ್ತಾರೆ ಅಂದರೆ ಸ್ಟಾಕ್ಹೋಮ್ ವಾಟರ್ ಫೌಂಡೇಶನ್ ವತಿಯಿಂದ ಇದನ್ನು ಪ್ರೆಸೆಂಟ್ ಮಾಡ್ತಾರೆ. ಯಾರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಇದನ್ನು ಪ್ರೆಸೆಂಟ್ ಮಾಡ್ತಾರೆ ಅಂದರೆ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸಸ್ನ ಜೊತೆಗೆ ಸಹಯೋಗವನ್ನು ಮಾಡಿಕೊಳ್ಳುವ ಮುಖಾಂತರ ಸೊ ಇದನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪೋಷಕರು ಯಾರು ಇದರ ಪ್ಯಾಟರ್ನ್ಸ್ ಅಂತ ನಾವು ನೋಡೋದಾದರೆ HM ಕಿಂಗ್ ಕಾರ್ಲ್ 16. ಸೊ HM 16 ಗಸ್ಟಾಫ್ ಆಫ್ ಸ್ವೀಡನ್ ಅಂತ ಹೇಳ್ತೇವೆ. ಸೊ ಇಸ್ ದಿ ಅಫಿಷಿಯಲ್ ಪ್ಯಾಟ್ರನ್ ಆಗಿರ್ತಾರೆ, ಅಂದರೆ ಅಧಿಕೃತವಾಗಿ ಸೊ ಈ ಒಂದು ಅವಾರ್ಡ್ನ ಪೋಷಕರಾಗಿ ನಾವು ಇವರನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅವಾರ್ಡ್ ಸೆರೆಮನಿ ಯಾವತ್ತು ನಡೆಯುತ್ತೆ ಅಂದರೆ ವರ್ಲ್ಡ್ ವಾಟರ್ ಡೇ, ವಿಶ್ವ ಜಲ ದಿನ, ಇದು ಮಾರ್ಚ್ 22ನೇ ತಾರೀಕು. ಸೊ ಈ ಒಂದು ಅವಾರ್ಡನ್ನು ಅನೌನ್ಸ್ ಮಾಡ್ತಾರೆ. ಸೊ ಅದಾದಮೇಲೆ ಇದನ್ನು ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ವರ್ಲ್ಡ್ ವಾಟರ್ ವೀಕ್ ಅಂತ ಇನ್ನೊಂದು ನಡೆಯುತ್ತೆ, ಅಂದರೆ ವಿಶ್ವ ಜಲ ಸಪ್ತಾಹ ಅಂತ ನಡೆಯುತ್ತೆ. ಸೊ ಇದು ಎಲ್ಲಿ ನಡೆಯುತ್ತೆ ಅಂದರೆ ಸ್ಟಾಕ್ಹೋಮ್ ಅಲ್ಲಿ ನಡೆಯುತ್ತೆ, ಅಂದರೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಆಗಸ್ಟ್ನಲ್ಲಿ ನಡೆಯುತ್ತೆ. ಈ ಒಂದು ಸಪ್ತಾಹದಲ್ಲಿ ಈ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಶಸ್ತಿಯಲ್ಲಿ $150,000 ಮತ್ತೆ ಆರೆಫೋರ್ಸ್ ಕ್ರಿಸ್ಟಲ್ ಸ್ಕಲ್ಪ್ಚರ್ ಅನ್ನ ಸೊ ಈ ಒಂದು ಅವಾರ್ಡ್ನಲ್ಲಿ ಪ್ರಶಸ್ತಿಯ ರೂಪದಲ್ಲಿ ಸೊ ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು, ಇದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಸೊ ಈ ಪ್ರಶಸ್ತಿಯನ್ನು ನಾವು ನೊಬೆಲ್ ಪ್ರೈಸ್ ಫಾರ್ ವಾಟರ್ ಅಂತ ಹೇಳ್ತೇವೆ, ಅಂದರೆ ನೀರಿಗೆ ಸಂಬಂಧಪಟ್ಟಂತೆ ಕೊಡ್ತಕ್ಕಂಥ ಒಂದು ನೊಬೆಲ್ ಪ್ರಶಸ್ತಿ ಅಂತ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ಭಾರತೀಯ ರಾಜ್ಯವು ತನ್ನ ವಿಧಾನಸಭೆಯಲ್ಲಿ ಸಂಕೇತ ಭಾಷೆಯನ್ನು ಪರಿಚಯಿಸುವ ಮೊದಲ ರಾಜ್ಯವಾಗಲಿದೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ ಇಸ್ ಸೆಟ್ ಟು ಬಿಕಮ್ ದಿ ಫಸ್ಟ್ ಟು ಇಂಟ್ರಡ್ಯೂಸ್ ಸೈನ್ ಲ್ಯಾಂಗ್ವೇಜ್ ಇನ್ ಇಟ್ಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ? ಸೊ ನಮ್ಮ ಭಾರತ ದೇಶದ ಒಂದು ರಾಜ್ಯದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಆಗ್ತಕ್ಕಂಥ ಪ್ರೊಸೀಡಿಂಗ್ಸನ್ನು ಸನ್ನೆ ಭಾಷೆಯಲ್ಲಿ ಅಥವಾ ಈ ಒಂದು ಸಾಂಕೇತಿಕ ಭಾಷೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವುದು? ಸೊ ಇದಕ್ಕೆ ಪಂಜಾಬ್ ರಾಜ್ಯ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ನಿರ್ಧಾರದ ಪ್ರಕಾರ ಅವರು ಸೈನ್ ಲ್ಯಾಂಗ್ವೇಜನ್ನು ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸೈನ್ ಲ್ಯಾಂಗ್ವೇಜನ್ನು ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾರೆ ಅಂದರೆ ಗವರ್ನರ್ಸ್ ಅಡ್ರೆಸ್, ಅಂದರೆ ರಾಜ್ಯಪಾಲರ ಭಾಷಣ ಮತ್ತು ಬಜೆಟ್ ಸೆಷನ್ ಏನಿರುತ್ತೆ, ಸೊ ಬಜೆಟ್ಗೆ ಸಂಬಂಧಪಟ್ಟಂತೆ ಸೆಷನ್ಸ್ ಏನಿರುತ್ತೆ, ಸೊ ಇದಕ್ಕೆ ಅವರು ಸನ್ನೆ ಭಾಷೆಯನ್ನು ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಸೈನ್ ಲ್ಯಾಂಗ್ವೇಜ್ ಡೇಯನ್ನು ನಾವು 23ನೇ ಸೆಪ್ಟೆಂಬರ್ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇತ್ತೀಚೆಗೆ ಬ್ರಿಡ್ಜ್ ಇಂಡಿಯಾದಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಸಿನಿಮಾ ತಾರೆ ಯಾರು? Which Indian cinema star was recently honored with ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ಬ್ರಿಡ್ಜ್ ಇಂಡಿಯಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಚಿರಂಜೀವಿ ಅವರಿಗೆ ಸೊ ಈ ಒಂದು ಹಾನರನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಸ್ ಅ ವೆರಿ ಫೇಮಸ್ ತೆಲುಗು ಫಿಲ್ಮ್ ಆ್ಯಕ್ಟರ್ ಆಗಿರ್ತಾರೆ. ಸೊ ಇವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ. ಸೊ ಕಾರಣ ಏನಂದರೆ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಕಲ್ಚರಲ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಪಬ್ಲಿಕ್ ಸರ್ವಿಸ್, ಅಂದರೆ ಸಾಂಸ್ಕೃತಿಕ ಪ್ರಭಾವ ಮತ್ತು ಸಾರ್ವಜನಿಕದ ಸೇವೆಗಾಗಿ ಗುರುತಿಸಿ ಸೊ ಈ ಒಂದು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಕೊಟ್ಟಿರ್ತಕ್ಕಂಥವ್ರು ಲಂಡನ್ ಬೇಸ್ಡ್ ಥಿಂಕ್ ಟ್ಯಾಂಕ್, ಅದನ್ನು ನಾವು ಬ್ರಿಡ್ಜ್ ಇಂಡಿಯಾ ಅಂತ ಕರಿತೇವೆ. ಸೊ ಇದನ್ನು UK ಹೌಸ್ ಆಫ್ ಕಾಮನ್ಸ್ನ ಮುಖಾಂತರ ನೀಡಿರ್ತಕ್ಕಂಥದ್ದು, ಅಂದರೆ UK ಹೌಸ್ ಆಫ್ ಕಾಮನ್ಸ್ನಲ್ಲಿ ಸೊ ಇದನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಥರ ಸಿಗ್ನಿಫಿಕೆನ್ಸ್ ಏನು ಅಂದರೆ ಫಸ್ಟ್ ಟೈಮ್ ಬ್ರಿಡ್ಜ್ ಇಂಡಿಯಾ ಹ್ಯಾಸ್ ಪ್ರೆಸೆಂಟೆಡ್ ಅ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಟು ಆ್ಯನ್ ಇಂಡಿವಿಜುವಲ್, ಅಂದರೆ ಒಬ್ಬ ವ್ಯಕ್ತಿಗೆ ಈ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡುತ್ತಿರ್ತಕ್ಕಂಥ
ಇರ್ತಕ್ಕಂಥದ್ದು ಈ ಒಂದು ಬ್ರಿಡ್ಜ್ ಇಂಡಿಯಾ ಮುಖಾಂತರ ಇದೇ ಮೊಟ್ಟ ಮೊದಲ ಬಾರಿಯಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಡೌನ್ ಸಿಂಡ್ರೋಮ್ ಡೇ ಅಥವಾ ವಿಶ್ವ ಡೌನ್ ಸಿಂಡ್ರೋಮ್ ದಿನ. ಸೊ ಇದೊಂದು ಜೆನೆಟಿಕ್ ಡಿಸಾರ್ಡರ್ ಆಗಿರುತ್ತೆ. ಜೆನೆಟಿಕ್ ಡಿಸಾರ್ಡರ್ ಅಂದರೆ ಕ್ರೋಮೋಸೋಮ್ಸ್ ಅಥವಾ ವರ್ಣತಂತುಗಳ ಏರುಪೇರಿನ ಇಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ಅಂದರೆ ಮನುಷ್ಯರಲ್ಲಿ ನಾವು ಒಟ್ಟು 46 ಕ್ರೋಮೋಸೋಮ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 44 ನಾವು ಆಟೋಸೋಮ್ಸ್ ಅಂತ ಕರಿತೇವೆ. ಸೊ ಇನ್ನು 2 ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೇವೆ. ಸೊ XX ಬಂದರೆ ಅದನ್ನು ಫೀಮೇಲ್ ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೇವೆ. XY ಬಂದರೆ ಅದನ್ನು ನಾವು ಮೇಲ್ ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೇವೆ. ಸೊ ಮಿಕ್ಕಿದ 44 ನಾವೇನಂತ ಕರಿತೀವಿ ಅಂದರೆ ಆಟೋಸೋಮ್ಸ್ ಅಂತ ಕರಿತೇವೆ. ಸೊ ಈ ಒಂದು ಕ್ರೋಮೋಸೋಮ್ಸ್ ಏನಿರುತ್ತೆ ಇವು ಸಾಮಾನ್ಯವಾಗಿ ಪೇರ್ಸ್ ಅಲ್ಲಿರುತ್ತೆ, ಜೋಡಿಗಳಲ್ಲಿರುತ್ತೆ. ಸೊ ಇದನ್ನು ನಾವು 23 ಪೇರ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ 23 ಪೇರ್ಸ್ ಏನಿರುತ್ತೆ ಅದರಲ್ಲಿ 21st ಪೇರ್ ಏನಿದೆ, ಸೊ ಪೇರಲ್ಲಿ 2 ಇರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದಿರುತ್ತೆ. ಸೊ ಯಾವಾಗ ಇಲ್ಲೊಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಎಲ್ಲ ನೀವು 2 ಅಂದರೆ ಒಂದೊಂದು ಪೇರ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ 21ನೇ ಸ್ಥಾನದಲ್ಲಿ ಮಾತ್ರ 3 ಕ್ರೋಮೋಸೋಮ್ಗಳು ಬಂದಿರುತ್ತೆ. ಸೊ ಯಾವಾಗ 21ನೇ ಸ್ಥಾನದಲ್ಲಿ 3 ಕ್ರೋಮೋಸೋಮ್ಸ್ ಬರುತ್ತೆ, ಆಬ್ವಿಯಸ್ಲಿ ಅವರಲ್ಲಿ ಬದಲಾವಣೆಗಳಾಗುತ್ತೆ. ದೈಹಿಕ ಮತ್ತು ಮಾನಸಿಕ ಎರಡೂ ಬದಲಾವಣೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನು ಕಂಡು ಹಿಡಿದಿರ್ತಕ್ಕಂಥವ್ರು ಲ್ಯಾಂಗ್ಡನ್ ಡೌನ್ ಆಗಿರೋದ್ರಿಂದ ಸೊ ಈ ಕಾಯಿಲೆಗೆ ಡೌನ್ ಸಿಂಡ್ರೋಮ್ ಅಂತ ಹೆಸರಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಲಿಕ್ಕೆ 3ನೇ ತಿಂಗಳು ಅಂದರೆ ಮಾರ್ಚ್ 21ನೇ ತಾರೀಕು ವರ್ಲ್ಡ್ ಡೌನ್ ಸಿಂಡ್ರೋಮ್ ಡೇ ಆಗಿ ಅಬ್ಸರ್ವ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ದಿನಾಂಕಕ್ಕೂ ಈ ಒಂದು ಕಾಯಿಲೆಗೂ ಏನಾದರೂ ಸಂಬಂಧ ಇದೆ ಅಂತ ನಾವು ನೋಡೋದಾದ್ರೆ ಸೊ 21ನೇ ಪೇರಲ್ಲಿ ಡಿಫೆಕ್ಟ್ ಆಗಿರುತ್ತೆ. ಇಲ್ಲಿ 3 ಇರೋದ್ರಿಂದ 3ನೇ ತಿಂಗಳು ಮಾರ್ಚ್ ಆಗಿರುತ್ತೆ. ಸೊ ಅದರಿಂದ ಮಾರ್ಚ್ 21ನೇ ತಾರೀಕು ಸೊ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಇಂಪ್ರೂವ್ ಆರ್ ಸಪೋರ್ಟ್ ಸಿಸ್ಟಮ್, ಅಂದರೆ ನಮ್ಮ ಬೆಂಬಲ ವ್ಯವಸ್ಥೆಯನ್ನು ಸುಧಾರಿಸಿ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಕಾಯಿಲೆ ಏನಕ್ಕೆ ಬರುತ್ತೆ, ವಾಟ್ ಈಸ್ ದ ರೀಸನ್ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಅಕರ್ಸ್ ಡ್ಯೂ ಟು ಅನ್ ಎರರ್ ಇನ್ ಸೆಲ್ ಡಿವಿಷನ್ ಕಾಲ್ಡ್ ನಾನ್ ಡಿಸ್ಜಂಕ್ಷನ್ ಅಂತ ಕರೀತೇವೆ. ಸೊ ಇವಾಗ ನಮ್ಮ ಸೆಲ್ ಡಿವೈಡ್ ಆಗುವಾಗ ಒಂದು ತಾಯಿ ಜೀವಕೋಶ 2 ಮರಿ ಜೀವಕೋಶಗಳಾಗಿ ಡಿವೈಡ್ ಆಗುತ್ತೆ. ಸೊ ತಾಯಿ ಜೀವಕೋಶದಲ್ಲಿ 46 ಕ್ರೋಮೋಸೋಮ್ಸ್ ಇದ್ದರೆ 2 ಮರಿ ಜೀವಕೋಶಗಳಲ್ಲಿ 46 ಕ್ರೋಮೋಸೋಮ್ಸ್ ಇರಬೇಕಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಡಿವೈಡ್ ಆಗುವಾಗ ಅನ್ಈಕ್ವಲ್ ಆಗಿ ಕ್ರೋಮೋಸೋಮ್ಗಳ ಸಂಖ್ಯೆ ಏನಾದರೂ ಡಿಸ್ಟ್ರಿಬ್ಯೂಟ್ ಆದಾಗ ಸೊ ಇಲ್ಲಿ 21st ಪೇರಲ್ಲಿ ಏನಾದರೂ 1 ಕ್ರೋಮೋಸೋಮ್ ಜಾಸ್ತಿ ಆದಾಗ ಬರ್ತಕ್ಕಂಥ ಕಾಯಿಲೆಯನ್ನು ನಾವೇನಂತ ಕರಿತೀವಿ ಅಂದರೆ ಡೌನ್ ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಇದು ಹೆರಿಡಿಟ್ರಿ ಅಲ್ಲ, ಅಂದರೆ ವಂಶ ಪರಂಪರೆಯಾಗಿ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಇದು ರ್ಯಾಂಡಮ್ ಆಗಿ ಆ ಸೆಲ್ ಡಿವಿಷನ್ ಆಗುವ ಸಮಯದಲ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಜೆನೆಟಿಕ್ ಡಿಸಾರ್ಡರ್ಸೇ ಬೇರೆ, ಹೆರಿಡಿಟ್ರಿ ಡಿಸಾರ್ಡರ್ಸೇ ಬೇರೆ. ಹೆರಿಡಿಟ್ರಿ ಅಂದರೆ ವಂಶ ಪರಂಪರೆಯಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಅಂದರೆ ಹೈಯರ್ ಜನ್ರೇಷನ್ ಟು ಲೋವರ್ ಜನ್ರೇಷನ್ಗೆ ಕ್ಯಾರಿ ಆಗ್ತಕ್ಕಂಥ ಕಾಯಿಲೆಗಳು. ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ನಮ್ಮ DNA ಆಗಿರ್ಬೋದು ಅಥವಾ ಈ ಒಂದು ಜೀನ್ಸ್ ಆಗಿರ್ಬೋದು ಅಥವಾ ಕ್ರೋಮೋಸೋಮ್ಸ್ ಆಗಿರ್ಬೋದು, ಇದರಲ್ಲಾಗಿರ್ತಕ್ಕಂಥ ಡಿಫೆಕ್ಟಿಂದ ಬರ್ತಕ್ಕಂಥ ಕಾಯಿಲೆಗಳನ್ನು ನಾವು ಅನುವಂಶೀಯ ಕಾಯಿಲೆಗಳು ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಕರಿತೇವೆ. ಹೆರಿಡಿಟ್ರಿ ಡಿಸಾರ್ಡರ್ಸ್ ಅಂದರೆ ವಂಶ ಪರಂಪರೆಯಾಗಿ ಅದು ವರ್ಗಾವಣೆ ಆಗ್ತಕ್ಕಂಥ ಕಾಯಿಲೆಗಳನ್ನು ನಾವು ಹೆರಿಡಿಟ್ರಿ ಡಿಸಾರ್ಡರ್ಸ್ ಅಂತ ಕರಿತೇವೆ. ಈ ಡೌನ್ ಸಿಂಡ್ರೋಮ್ ಅಂತಕ್ಕಂಥದ್ದು ಅಷ್ಟೊಂದು ಹೆರಿಡಿಟ್ರಿ ಆಗಿರೋದಿಲ್ಲ. ಈ ಸೆಲ್ ಡಿವಿಷನ್ ಆಗುವ ಸಮಯದಲ್ಲಿ ಏನಾದರೂ ಕ್ರೋಮೋಸೋಮ್ಗಳ ಹಂಚಿಕೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಕಾಯಿಲೆ ಬಂದಾಗ ಆ ವ್ಯಕ್ತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಅವರ ಕಣ್ಣುಗಳು ಆಲ್ಮಂಡ್ ಅಥವಾ ಬಾದಾಮಿ ಆಕಾರದಲ್ಲಿ ಅವರ ಕಣ್ಣುಗಳಿರುತ್ತೆ. ಫ್ಲಾಟ್ ಫೇಶಿಯಲ್ ಪ್ರೊಫೈಲ್ ಇರುತ್ತೆ, ಅಂದರೆ ಅವರ ಮುಖ ಒಂದು ಚಪ್ಪಟೆ ಆಗಿರ್ತಕ್ಕಂಥ ಮುಖದ ರೀತಿಯಲ್ಲಿರುತ್ತೆ. ಸೊ ಅದ್ರ ಜೊತೆಗೆ ಅವರ ಕೈಯಲ್ಲಿ ಸಿಂಗಲ್ ಕ್ರೀಸನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಈ ಒಂದು ರೇಖೆಗಳೇನಿರುತ್ತೆ, ನಮ್ಮ ಕೈಯಲ್ಲಿರ್ತಕ್ಕಂಥ ರೇಖೆಗಳೇನಿರ್ತವೆ ಸೊ ನಮ್ಮಲ್ಲಿ ಸಾಕಷ್ಟು ರೇಖೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ಕಾಯಿಲೆ ಬಂದಾಗ ಅವರ ಕೈಯಲ್ಲಿ ಒಂದೇ ಒಂದು ಅದೃಷ್ಟ ರೇಖೆ ಇರುತ್ತೆ, ಅದು ದುರಾದೃಷ್ಟ ರೇಖೆ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಡೌನ್ ಸಿಂಡ್ರೋಮ್ ಬಂದಿರುತ್ತೆ. ಸೊ ಒಂದೇ ಒಂದು ಕ್ರೀಸನ್ನು ಅವರ ಕೈಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗಿರುತ್ತೆ. ಅದ್ರ ಜೊತೆಗೆ ಈವನ್ ಮೆಂಟಲ್ ರಿಟಾರ್ಡ್ನೆಸ್, ಸೊ ಅವ್ರಿಗೆ
ಮಾಡ್ರೇಟ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಅಂದರೆ ಅವರು ನಾರ್ಮಲ್ ಇಂಡಿವಿಜುವಲ್ಸ್ ಅಷ್ಟು ಬುದ್ಧಿಶಕ್ತಿ ಕೂಡ ಅವರಲ್ಲಿ ಇರೋದಿಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಡೌನ್ ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಇದು ಒಂದು ಜೆನೆಟಿಕ್ ಡಿಸಾರ್ಡರ್ ಅಂತ ಡಿಸ್ಕವರಿ ಮಾಡಿರ್ತಕ್ಕಂಥ ವಿಜ್ಞಾನಿಯನ್ನು ನಾವು ಜೆರೋಮ್ ಲೆಜ್ಯುಮನ್ ಅಂತ ಕರಿತೇವೆ. ಸೊ ಜೆರೋಮ್ ಲೆಜ್ಯುಮನ್, ಡಾಕ್ಟರ್ ಜೆರೋಮ್ ಲೆಜ್ಯುಮನ್, ಇವರು ಫ್ರೆಂಚ್ ತಳಿಶಾಸ್ತ್ರಜ್ಞ ಅಥವಾ ಫ್ರೆಂಚ್ ಜೆನೆಟಿಸಿಸ್ಟ್ ಆಗಿರ್ತಾರೆ. ಸೊ ಇವರು ಒಬ್ಬ ಪೀಡಿಯಾಟ್ರಿಷಿಯನ್, ಅಂದರೆ ಮಕ್ಕಳ ತಜ್ಞ ಕೂಡ ಆಗಿರ್ತಾರೆ. ಸೊ ಇವರು ಈ ಒಂದು ಕಾಯಿಲೆ ಜೆನೆಟಿಕ್ ಅಂತ ಕಂಡುಹಿಡಿದಿರ್ತಾರೆ. ಬಟ್ ಈ ಕಾಯಿಲೆಯನ್ನು ಫಸ್ಟ್ ಐಡೆಂಟಿಫೈ ಮಾಡಿರ್ತಕ್ಕಂಥವ್ರು ಲ್ಯಾಂಗ್ಡಾನ್ ಡೌನ್. ಸೊ ಅದಕ್ಕೆ ಈ ಒಂದು ಕಾಯಿಲೆಗೆ ಲ್ಯಾಂಗ್ಡಾನ್ ಡೌನ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಜೆಜ್ಯುವನ್ ಇವ್ರೇನೇನು ಮಾಡಿರ್ತಾರೆ ಅಂದರೆ, ಸೊ ಅದರ ಜೆನೆಟಿಕ್ ಬೇಸಿಸ್, ಅಂದರೆ ಎಲ್ಲಿ ಜಾಸ್ತಿ ಆದರೆ ಈ ಕಾಯಿಲೆ ಬರುತ್ತೆ ಅನ್ನೋದನ್ನ ಸೊ ಜೆಜ್ಯುವನ್ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿಸ್ಕವರಿಗಾಗಿ ಜೆಜ್ಯುವನ್ ಅವರಿಗೆ 2 ಅವಾರ್ಡ್ ಬರುತ್ತೆ. ಒಂದು ಕೆನಡಿ ಪ್ರೈಸ್ ಅಂತ ತಗೊಳ್ತಾರೆ, ಇನ್ನೊಂದು ಅಲನ್ ಮೆಮೋರಿಯಲ್ ಅವಾರ್ಡ್ ಅನ್ನ ಕೂಡ ಸೊ ಈ ಒಂದು ಸೈಂಟಿಫಿಕ್ ಅಚೀವ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಿಹಾರ್ ದಿವಸ್, ಸೊ ಬಿಹಾರ್ ನಮ್ಮ ಭಾರತ ದೇಶದಲ್ಲಿ ಸೊ ಈ ಒಂದು ಭಾಗದಲ್ಲಿ ಸೊ ಗಡಿ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಜ್ಯ the establishment of Bihar as the independent province in 1912 after it was separated from Bengal presidency. ಅಂದರೆ ಈ ಒಂದು ದಿನವನ್ನು ನಾವು ಸ್ಮರಿಸಲಿಕ್ಕೆ ಕಾರಣ ಏನು ಅಂದರೆ, 1912ರಲ್ಲಿ ಬಂಗಾಳ ಪ್ರೆಸಿಡೆನ್ಸಿಯಿಂದ ಇದನ್ನು ಬೇರ್ಪಡಿಸಿ ಬಿಹಾರ ಅಂತ ಒಂದು ಸ್ವತಂತ್ರ ಪ್ರಾಂತ್ಯವನ್ನಾಗಿ ಮಾಡ್ತಾರೆ. ಸೊ ಆ ದಿನವನ್ನು ನೆನಪಿಸಿಕೊಳ್ತಕ್ಕಂಥ ಒಂದು ದಿನವಾಗಿ ನಾವು ಬಿಹಾರ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬೌಂಡ್ರೀಸ್ಗಳನ್ನು ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಬೌಂಡೆಡ್ ಬೈ ನೇಪಾಲ್. ಸೊ ನಾರ್ತ್ ಅಲ್ಲಿ ನೇಪಾಳನ್ನು ನೋಡ್ಬೋದು, ವೆಸ್ಟ್ ಅಲ್ಲಿ ಬೆಂಗಾಲ್, ಟು ದಿ ನಾರ್ತ್ ಈಸ್ಟ್ ಅಲ್ಲಿ ನಾವು ಉತ್ತರ ಪ್ರದೇಶವನ್ನ ಉತ್ತರ ಪ್ರದೇಶ್ ಟು ದ ವೆಸ್ಟ್. ಸೊ ಬೆಂಗಾಲ್ ನಾರ್ತ್ ಈಸ್ಟ್ ಅಲ್ಲಿ ಇರುತ್ತೆ. ಸೊ ಉತ್ತರ ಪ್ರದೇಶ್ ವೆಸ್ಟ್ ಅಲ್ಲಿ ಇದರ ಬೌಂಡ್ರಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ ನವೆಂಬರ್ 2000 ಇದರಿಂದ ಒಂದು ಹೊಸ ಸ್ಟೇಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಆಫ್ಟರ್ ಬಿಹಾರ್ ಬಿಕಮ್ಸ್ ಅ ಸ್ಟೇಟ್, ಇದರಿಂದ ಇನ್ನೊಂದು ಸ್ಟೇಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಅದನ್ನು ಜಾರ್ಖಂಡನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಜಾರ್ಖಂಡ್ನ ಬಿಹಾರ್ಸ್ ಸದರ್ನ್ ಪ್ರಾವಿನ್ಸ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೌ ಇಟ್ ಫಾರ್ಮ್ಸ್ ದಿ ಸ್ಟೇಟ್ ಸದರ್ನ್ ಆ್ಯಂಡ್ ಸದರ್ನ್ ಈಸ್ಟ್ ಬಾರ್ಡರ್ಸನ್ನು ಇದು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ನವೆಂಬರ್ 2000ನೇ ಇಸ್ವಿಯಲ್ಲಿ ಬಿಹಾರದ ದಕ್ಷಿಣ ಪ್ರಾಂತ್ಯದಿಂದ ಜಾರ್ಖಂಡ್ ಪ್ರತ್ಯೇಕ ಮಾಡಿ ಅದನ್ನು ಕೂಡ ಒಂದು ಸ್ಟೇಟ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದು ರಾಜ್ಯದ ದಕ್ಷಿಣ ಮತ್ತು ಆಗ್ನೇಯ ಗಡಿಗಳನ್ನು ಈ ಒಂದು ಜಾರ್ಖಂಡ್ ರೂಪಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿ, ಬಿಹಾರ್ನ ಕ್ಯಾಪಿಟಲ್ ಸಿಟಿ ಬಂದು ಪಾಟ್ನಾ ಆಗಿರುತ್ತೆ. ಇದರ ಸ್ಟೇಟ್ ಫ್ಲವರ್ ಅಥವಾ ರಾಜ್ಯ ಹೂವಾಗಿ ಗೇಂಡಾ ಅಥವಾ ಮಾರಿಗೋಲ್ಡನ್ನು ನಾವು ನೋಡ್ಬೋದಾಗಿರುತ್ತೆ. ಸ್ಟೇಟ್ ಟ್ರೀ ಆಗಿ ನಾವು ಪೀಪಲ್ ಮರವನ್ನು ನೋಡ್ಬೋದಾಗಿರುತ್ತೆ. ಸ್ಟೇಟ್ ಬರ್ಡ್ ಅಥವಾ ರಾಜ್ಯ ಪಕ್ಷಿಯಾಗಿ ನಾವು ಹೌಸ್ ಸ್ಪ್ಯಾರೋ ಅಥವಾ ಮನೆಯಲ್ಲಿರ್ತಕ್ಕಂಥ ಗುಬ್ಬಚ್ಚಿಯನ್ನು ಅವರು ರಾಜ್ಯ ಪಕ್ಷಿಯಾಗಿ ಡಿಕ್ಲೇರ್ ಮಾಡಿರ್ತಾರೆ. ಸ್ಟೇಟ್ ಆನಿಮಲ್ ಅಥವಾ ರಾಜ್ಯ ಪ್ರಾಣಿಯಾಗಿ ಅವರು ಬುಲ್ಲಕ್ ಅಥವಾ ಎತ್ತು ಅನ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಪ್ರಸ್ತುತವಾಗಿ ನಿತೀಶ್ ಕುಮಾರ್ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಅಲ್ಲಿರ್ತಕ್ಕಂಥ ಪ್ರಮುಖ ನದಿಗಳು ರಿವರ್ಸ್ ಯಾವ್ದ್ಯಾವ್ದು ಇರುತ್ತೆ ಅಂದ್ರೆ ಗಂಗಾ, ಗಂಡಕ್, ಕೋಸಿ, ಪನ್ನಾರ್, ಪನ್ಪನ್, ಸೌರ, ಬಾಗ್ಮತಿ, ಗಾಗ್ರಾ, ಸೋನ್, ಮಹಾನಂದ, ಅದಾದ್ಮೇಲೆ ಸಪ್ತಕೋಶಿ ಮತ್ತೆ ಭೂತಾಯ್ ಬಲನ್. ಸೊ ಇವೆಲ್ಲ ಭೂತಾಹಿ ಬಲನ್. ಸೊ ಇವೆಲ್ಲ ಕೂಡ ಸೊ ಅಲ್ಲಿರ್ತಕ್ಕಂಥ ಪ್ರಮುಖ ನದಿಗಳಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಕೆಲವೊಂದು ಡ್ಯಾನ್ಸ್ ಮತ್ತು ಮ್ಯೂಸಿಕನ್ನು ನಾವು ಕನ್ಸಿಡರ್ ಮಾಡೋದಾದರೆ ಜತಿನ್ ಡ್ಯಾನ್ಸ್ ಆಫ್ ದಿ ಮಿತಾಲಿ ರೀಜನ್. ಸೊ ಮಿತಾಲಿ ರೀಜನಲ್ಲಿ ಇರ್ತಕ್ಕಂಥ ಒಂದು ಡ್ಯಾನ್ಸ್, ಅದನ್ನು ನಾವು ಜತಿನ್ ಡ್ಯಾನ್ಸ್ ಅಂತ ಕರಿತೇವೆ. ಸೊ ಅದಾದಮೇಲೆ ವಿದೇಶಿಯ, ಇದು ಪಾಪ್ಯುಲರ್ ಫೋಕ್ ಥಿಯೇಟರ್ ಆಗಿರುತ್ತೆ. ಅಂದರೆ ಜನಪ್ರಿಯವಾಗಿರ್ತಕ್ಕಂಥ ಒಂದು ಜಾನಪದ ರಂಗಭೂಮಿಯನ್ನು ನಾವು ವಿದೇಶಿಯ ಅಂತ ಕರಿತೇವೆ. ಸೊ ಅದಾದಮೇಲೆ ಜಿಜಿಯಾನಾ ಡ್ಯಾನ್ಸ್ ಅಂತ ಕರಿತೇವೆ, ಕಜಾರಿ ಡ್ಯಾನ್ಸ್ ಅಂತ ಕರಿತೇವೆ, ಸೋಹಾರ್ ಕಿಲೌನಾ ಡ್ಯಾನ್ಸ್ ಅಂತ ಕರಿತೇವೆ. ಸೊ ಇವೆಲ್ಲ ಕೂಡ ಅಲ್ಲಿರ್ತಕ್ಕಂಥ ಒಂದು ನೃತ್ಯ ಪ್ರಕಾರಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸ್ಟೇಟ್ ಆರ್ಟ್ಸ್ ಅಥವಾ ರಾಜ್ಯದ ಒಂದು ಕಲೆಯನ್ನಾಗಿ ನಾವು ಮಧುಬಾನಿ ಪೇಂಟಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಮಧುಬಾನಿ ಚಿತ್ರಕಲೆ ಅಂತಕ್ಕಂಥದ್ದು ಸೊ ಈ ರಾಜ್ಯದ ಕಲೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ 2 ರಾಮ್ಸಾರ್ ವೆಟ್ಲ್ಯಾಂಡ್ಗಳು ಅಥವಾ 2 ರಾಮ್ಸಾರ್ ಜೌಗು ಪ್ರದೇಶಗಳು ಯಾವುದು ಅಂದರೆ ನಾಗಿ ಮತ್ತು ನಕ್ತಿ ಬರ್ಡ್ ಸ್ಯಾಂಕ್ಚುರಿ ಏನಿರ್ತವೆ. ಸೊ ಇವೆರಡೂ ಕೂಡ ಬಿಹಾರದಲ್ಲಿರ್ತಕ್ಕಂಥ ವೆಟ್ಲ್ಯಾಂಡ್ಸ್ಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ಕೂಡ ಅಂದರೆ ವಿಶ್ವ ಪರಂಪರೆಯ ತಾಣಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಎಕ್ಸಾಂಪಲ್ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಅಟ್ ಬೋಧ್ ಗಯಾ, ಅದಾದ್ಮೇಲೆ ನಳಂದ ಮಹಾವಿಹಾರ. ಸೊ ಇದು ಕೂಡ ನಳಂದ ಯೂನಿವರ್ಸಿಟಿಯಲ್ಲಿರುತ್ತೆ. ಸೊ ಇವೆರಡೂ ಕೂಡ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸಾಕಷ್ಟು ಟ್ರೈಬಲ್ಸ್ ಅಥವಾ ಬುಡಕಟ್ಟು ಜನಾಂಗಗಳು ಕೂಡ ಇರ್ತಾರೆ. ಸೊ ಎಕ್ಸಾಂಪಲ್ ಸಂತಾಲ್ಸ್, ಓರಾನ್, ಮುಂಡಾ, ಹೋ, ಅದಾದ್ಮೇಲೆ ಕಾರ್ವಾರ್,
ಕಾರಿಯಾ ಮತ್ತು ಭೂಮಿಜಿ ಅಂತಕ್ಕಂಥ ಸೊ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಕೂಡ ಇಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 836. ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಸೊ ಪ್ರಶ್ನೆಯನ್ನು ನೋಡಿ ಉತ್ತರ ಕೊಡ್ಬೋದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.